नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। मूकं करोति वाचालं पङ्गुं लङ्घायते गिरिं यत्कृपातमहं वन्दे परमानन्दमाधवं श्रीगुरुं दीनतारिणम्। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। ॐ विष्णुपादाय कृष्णप्रेष्ठाय भूतले श्रीमते भक्तराज स्वामी निति नामिने नमस्ते गुरसेवायां सदा निवेदितात्मने विवादो लोकानाथो वर्णाश्रमप्रचारिणे। ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಮೂರನೇ ಅಧ್ಯಾಯ ಇವತ್ತು ಶುರು ಮಾಡಲಿಕ್ಕಿದ್ದೇವೆ. ಎರಡನೇ ಅಧ್ಯಾಯ ಮತ್ತು ಒಂದನೇ ಅಧ್ಯಾಯವನ್ನು ನಾವು ಈಗಾಗಲೇ ಓದಿದ್ದೇವೆ. ಓದಿ ನಮಗೆ ತಕ್ಕ ಮಟ್ಟಿಗೆ ಏನು ಭಗವದ್ಗೀತೆಯ ಒಂದು ಉದ್ದೇಶ ಅಂತ ಹೇಳಿ ನಮಗೆ ಸ್ವಲ್ಪ ಅರ್ಥ ಆಗಿದೆ. ಇನ್ನು ಮುಂದೆ ಹೋಗ್ತಾ ಅದು ಇನ್ನೂ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಉಂಟು. ಇದರ ಉದ್ದೇಶ ಎಂತ ಅಂತ ಹೇಳಿದ್ರೆ, ನಮ್ಮ ಪರಂಪರೆಯಲ್ಲಿ ಇದೆಲ್ಲ ಅರ್ಥ ಆದ ಮೇಲೆ ನಾವು ಏನು ಸಾಧನೆ ಮಾಡಬೇಕು ಅಂತ ಹೇಳುದು ಅದೇ ಇಂಪಾರ್ಟೆಂಟ್. ಆದ ಕಾರಣ ನಾವು ಸಾಧನೆ ಅಂತ ಹೇಳಿದ್ರೆ ಜಪ, ಆ ಜಪವನ್ನ ನಿತ್ಯವೂ ಮಾಡ್ಲಿಕ್ಕೆ ನಮಗೆ ಹುಮ್ಮಸ್ಸು ಬರಬೇಕು ಇದನ್ನು ಓದಿ. ಇಲ್ಲಾಂದ್ರೆ ಸುಮ್ಮನೆ ಓದಿ ನಮಗೆ ಹುಮ್ಮಸ್ಸು ಬರ್ಲಿಲ್ಲ ಅಂದ್ರೆ ಕೃಷ್ಣ ಯಾರು ಅಂತ ಗೊತ್ತಾಯ್ತು, ಕೃಷ್ಣನ ಭಕ್ತನಾದಂತಹ ಅರ್ಜುನ ಯಾರು ಅಂತ ಗೊತ್ತಾಯ್ತು, ಆಮೇಲೆ ಕೃಷ್ಣನಿಗೆ ವ್ಯತಿರಿಕ್ತವಾಗಿ ಹೋದಂತಹವರ ವ್ಯಕ್ತಿತ್ವ ಗುಣ ದೋಷ ಇದೆಲ್ಲ ಗೊತ್ತಾಯ್ತು. ಇದೆಲ್ಲ ಗೊತ್ತಾದ ಮೇಲೆಯೂ ನಮಗೆ ಭಗವಂತನ ಬಗ್ಗೆ ತಿಳಿಬೇಕು, ಭಗವಂತನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಎಂಬ ಹಂಬಲ ತವಕ ಇಲ್ಲ ಅಂತ ಆದ್ರೆ ಅದು ಸುಮ್ಮನೆ ವ್ಯರ್ಥ ಅಂತ ಹೇಳೋಕ್ಕಿಂತ ನಮಗೆ ಇನ್ನೂ ಅರ್ಜೆನ್ಸಿ ಅರ್ಥ ಆಗ್ಲಿಲ್ಲ, ನಮಗೆ ಇನ್ನೂ ಬೇಕು ಅಂತ ಅಂದ್ರೆ ಇವಾಗ್ಲೇ ಆಗ್ಬೇಕು ಅಂತ. ಇನ್ನು ಯಾವತ್ತಾದ್ರೂ ಪರವಾಗಿಲ್ಲ, 10 ದಿನ ಆದ್ರೂ ತೊಂದರೆ ಇಲ್ಲ, 100 ದಿನ ಆದ್ರೂ ತೊಂದರೆ ಇಲ್ಲ ಎಂಬ ಭಾವನೆ ಇದೆ ಅಂತ ಅರ್ಥ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಂತ ಹೇಳಿ. ತೀವ್ರೇಣ ಆಗ್ಬೇಕು, ತೀವ್ರ ರೀತಿಯ ಭಕ್ತಿ ಮಾಡ್ಬೇಕು ನಾವೆಲ್ಲ. ಆ ತೀವ್ರ ರೀತಿಯ ಭಕ್ತಿ ಎಲ್ಲಿಂದ ಶುರುವಾಗುದು? ಶ್ರವಣ ಮುಖಾಂತರ. ಈಗ ನಮಗೆ ಹರೇ ಕೃಷ್ಣ ಮಹಿಮೆ ಗೊತ್ತಾಗುದು ಹೇಗೆ? ಹರೇ ಕೃಷ್ಣದ ಮಹಾಮಂತ್ರದ ಮಹಿಮೆ ಜಾಸ್ತಿ ಜಾಸ್ತಿ ಗೊತ್ತಾದಾಗೆ ಅದರ ಬಗ್ಗೆ ನಮಗೆ ಇನ್ನು ಇನ್ನು ಜಾಸ್ತಿ ಮಾಡ್ಬೇಕೆಂಬ ಹಂಬಲ ಬೆಳೀತದೆ. ಈಗ ನಮಗೆ ಯಾರ್ದೋ ಬಗ್ಗೆ ಜಾಸ್ತಿ ಗೊತ್ತಾದ್ರೆ ನಾವು ಅವರನ್ನು ನೋಡ್ಬೇಕು, ಅವರನ್ನೊಮ್ಮೆ ಭೇಟಿ ಆಗ್ಬೇಕು ಅಂತ ನಮ್ಗೆ ಅನ್ನಿಸ್ತದೆ. ಅದೇ ರೀತಿ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಾಸ್ತಿ ಜಾಸ್ತಿ ಈ ಶಾಸ್ತ್ರದ ಮುಖಾಂತರ ತಿಳಿಲಿಕ್ಕೆ ಅವಕಾಶ ನಮಗೆ. ಕಳೆದ ಅಧ್ಯಾಯದಲ್ಲಿ ನಾವು ತುಂಬಾ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದ್ದೇವೆ. ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿ ಯೋಗ, ಈ 3 ಯೋಗವನ್ನ ಆದಷ್ಟು ಹೇಳಿದ್ದಾರೆ. ಭಕ್ತಿ ಯೋಗವನ್ನ ಅಷ್ಟಾಗಿ ಹೇಳದಿದ್ರು ಕರ್ಮ ಮತ್ತು ಜ್ಞಾನವನ್ನ ತುಂಬಾ ಹೇಳಿದ್ದಾರೆ. ಅದಕ್ಕೋಸ್ಕರ ಅರ್ಜುನನಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. 3ನೇ ಅಧ್ಯಾಯದಲ್ಲಿ ಕನ್ಫ್ಯೂಷನ್ ಆಗಿ ಅರ್ಜುನ ಪ್ರಶ್ನೆ ಕೇಳ್ತಿದ್ದಾರೆ. ಯಾಕಂದ್ರೆ 2 3 ವಿಚಾರ ಜೊತೆಯಲ್ಲಿ ಹೇಳಿದ್ರೆ ಕನ್ಫ್ಯೂಷನ್ ಆಗುತ್ತೆ ನ್ಯಾಚುರಲ್ ಆಗಿ. ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಪುನಃ ಪುನಃ ಸ್ಟಡಿ ಮಾಡ್ಬೇಕು. ಅರ್ಜುನ ನಿಜವಾಗಿ ಕನ್ಫ್ಯೂಷನ್ ಇಲ್ಲ, ನಮ್ಗೆಲ್ರಿಗೂ ಗೊತ್ತುಂಟು. ಅರ್ಜುನ ಆ ರೀತಿಯಲ್ಲಿ ನಮಗೋಸ್ಕರ ಆ ರೀತಿಯಲ್ಲಿ ಭಗವಂತ ಅರ್ಜುನನ್ನು ಇಟ್ಟಿದ್ದಾನೆ ಅಂತ ಅರ್ಥ. ನಮಗೋಸ್ಕರ ಅಂದ್ರೆ ಸಾಮಾನ್ಯ ವ್ಯಕ್ತಿಗೆ ಈ ಭಗವದ್ ಸಂದೇಶ ತಲುಪ್ಲಿಕ್ಕೋಸ್ಕರ ಅರ್ಜುನನನ್ನ ಒಂದು ನಿಮಿತ್ತವಾಗಿ ಉಪಯೋಗಿಸಿಕೊಂಡಿದ್ದಾನೆ ಭಗವಂತ. ಇಲ್ಲಾಂದ್ರೆ ಅಗತ್ಯವೇ ಇಲ್ಲ. ಯಾಕಂದ್ರೆ ಅರ್ಜುನ ಅಂತ ಹೇಳಿದ್ರೆ ಶುದ್ಧ ಭಕ್ತ. ಅವನಿಗೆ ಈ ರೀತಿ ಮನಸ್ಸಿನಲ್ಲಿ ವ್ಯಾಮೋಹ ಆಗುದಾಗ್ಲಿ, ಮನಸ್ಸಿನಲ್ಲಿ ಚಂಚಲತೆ ಆಗುದಾಗ್ಲಿ ಅಗತ್ಯವೇ ಇಲ್ಲ, ಸಾಧ್ಯವೂ ಇಲ್ಲ. ಇದು ಭಗವಂತನ ಒಂದು ಅನುಗ್ರಹದಿಂದ ಆಗಿದೆ ಅವನಿಗೆ. ಆ ಅನುಗ್ರಹ ಯಾಕೆ ಅಂತ ಹೇಳಿದ್ರೆ ಭಗವತ್ ಸೇವೆಗೆ. ಆ ಅನುಗ್ರಹದಿಂದ ಭಗವಂತನ ಸೇವೆ ಅರ್ಜುನ ಮಾಡ್ತಿದ್ದಾನೆ. ಆದ ಕಾರಣ ಯುದ್ಧಕ್ಕೆ ಸನ್ನದಾಗಿದ್ದಾನೆ ಭಗವಂತನ ಮಾತುಗಳನ್ನ ಕೇಳಿ. ನಿನ್ನೆ ಯಾರೋ ಪ್ರಶ್ನೆ ಕೇಳಿದ್ರು, ಅಷ್ಟಾಂಗ ಯೋಗ, ಈ ಜ್ಞಾನ ಯೋಗ ಇದೆಲ್ಲ ಮಾಡಿ ಸಾಧ್ಯ ಇಲ್ವಾ ಅಂತ ಹೇಳಿ. ಸಾಧ್ಯವೇ ಇಲ್ಲ ಈ ಕಾಲದಲ್ಲಿ, ನಮಗೆಲ್ಲ ಗೊತ್ತಿದ್ದ ವಿಷಯ. ಒಂದು ನಿಮಿಷವೂ ನಮಗೆ ಮನಸ್ಸನ್ನ ಕೇಂದ್ರೀಕೃತ ಮಾಡ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿಗೆ ಚಂಚಲತೆ ತುಂಬಾ ಇದೆ. ಅಂಥ ದೃಷ್ಟಿಕೋನ ಇರುವಾಗ ಹೇಗೆ ಸಾಧ್ಯ? ಅದು ಜ್ಞಾನ ಯೋಗದ ಮಾರ್ಗ. ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ ಇದೆರಡೇ ಮಾರ್ಗ. ಈ ಸಾಧನೆಯಲ್ಲಿ ಇದೆರಡು ಮಾರ್ಗ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ. ಅದೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಮುಂದೆ ಹೋಗೋಕ್ಕಿಂತ ಮುಂಚೆ. ಅದು ಅರ್ಥ ಮಾಡ್ಕೊಂಡ್ರೆ ಏನಾಗ್ತದೆ ಅಂತಂದ್ರೆ ಮುಂದಿನ ಶ್ಲೋಕಗಳೆಲ್ಲ ಸುಲಭ ಅರ್ಥ ಆಗ್ತದೆ. ಎರಡೇ ಮನಸ್ಸಲ್ಲಿ ಇಟ್ಕೊಳ್ಳೋಣ ಈಗ. ಒಂದು ಜ್ಞಾನ ಮಾರ್ಗ, ಎರಡನೇದು ಭಕ್ತಿ ಮಾರ್ಗ. ಎರಡೇ ಮಾರ್ಗ ಭಗವಂತನನ್ನ ಸಿಗ್ಲಿಕ್ಕೆ, ಭಗವಂತನ ದೊರಕಲಿಕ್ಕೆ ನಮ್ಗೆ. ಅಷ್ಟಾಂಗ ಮತ್ತು ಇದೆಲ್ಲ ಮಾತಾಡೋಣ ಯಾವಾಗ ನಿಮ್ಗೆ ಗೊತ್ತಾಗತ್ತೆ ಆಗ. ಜ್ಞಾನ ಮಾರ್ಗದಲ್ಲಿ ಏನು ಅಂತ ಹೇಳಿದ್ರೆ ಕರ್ಮವನ್ನ ತ್ಯಜಿಸ್ತಾನೆ. ನಂಗೆ ಬೇಡ ಕರ್ಮ, ಯಾವುದು ಬೇಡ, ಎಲ್ಲವನ್ನ ತ್ಯಜಿಸ್ತಾನೆ. ತ್ಯಜಿಸಿ ಭಗವಂತನ
ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡ್ತಾನೆ ಅವ. ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಭಗವಂತನೊಟ್ಟಿಗೆ ಒಂದಾಗುವಂತಹ ಉದ್ದೇಶ. ಜ್ಞಾನಿಗಳು ಸಹಜವಾಗಿ ಭಗವಂತನೊಟ್ಟಿಗೆ ಅವರದ್ದು ಉದ್ದೇಶವೇ ಭಗವಂತನೊಟ್ಟಿಗೆ ಒಂದಾಗುವುದಂದ್ರೆ ಏನು, ಭಗವಂತನ ಒಂದು ಜ್ಯೋತಿಯ ಜೊತೆ ಒಂದಾಗುವುದ ಬಗ್ಗೆ ಅವರು ಯಾವತ್ತೂ ಚಿಂತನೆ ಮಾಡ್ತಾ ಇರ್ತಾರೆ. ಮರ್ಜಿಂಗ್ ಫಿಲಾಸಫಿ ಜ್ಞಾನಿಗಳದ್ದು. ಆದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಯಾಕೆಂತ ಹೇಳಿದ್ರೆ ಅಂಥ ಅಂಥ ಒಂದು ಜ್ಞಾನ ಮಾರ್ಗಕ್ಕೆ ಏನು ಬೇಕು ಅಂತ ಹೇಳಿದ್ರೆ ಸಂಪೂರ್ಣ ಕರ್ಮದ ತ್ಯಾಗ ಅಗತ್ಯ. ಕರ್ಮವನ್ನ ಸಂಪೂರ್ಣ ಬಿಡುವಂಥದ್ದು ಅಗತ್ಯ. ಅದು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಎಷ್ಟೇ ತ್ಯಾಗ ಮಾಡಿದ್ರು ನಮ್ಮ ಮನಸ್ಸಲ್ಲಿ ಆ ಕರ್ಮ ಬಂದೇ ಬರ್ತದೆ. ಆದ ಕಾರಣ ಈ ಒಂದು ಜ್ಞಾನ ಯೋಗ ಅಂತ ಹೇಳುವಂಥದ್ದು ಸಾಧ್ಯವೇ ಇಲ್ಲದ ಮಾತು. ನೆಕ್ಸ್ಟ್ ಬರ್ತದೆ ಕರ್ಮಯೋಗ. ಜ್ಞಾನಯೋಗ ಮತ್ತು ಸಾಂಖ್ಯಯೋಗ ಒಂದೇ. ಮತ್ತೆ ಬರ್ತದೆ ಕರ್ಮಯೋಗ ಅಥವಾ ಭಕ್ತಿಯೋಗ. ಕರ್ಮಯೋಗ ಯಾವಾಗ ಭಕ್ತಿಯೋಗ ಆಗ್ತದೆ ಅಂತ ಹೇಳಿದ್ರೆ ಭಗವಂತನಿಗೆ ಅರ್ಪಿಸುವಾಗ, ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿ ಮಾಡುವಾಗ ಕರ್ಮಯೋಗ ಆಗ್ತದೆ. ಇದರಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕರ್ಮವನ್ನ ನಾವು ಭಗವಂತನಿಗೆ ಅರ್ಪಿಸ್ತೇವೆ. ಆದ ಕಾರಣ ನಾವು ಕರ್ಮ ಬಂಧನದಿಂದ ನಿಧಾನವಾಗಿ ಹೊರಗೆ ಬರ್ತೇವೆ. ಅಂದ್ರೆ ಕರ್ಮದಿಂದ ಕಳಿಸಿಕೊಳ್ತೇವೆ. ನಾವು ಕರ್ಮದಿಂದ ಕಳಿಸಿಕೊಳ್ತೇವೆ. ಅದನ್ನೇ ನಾವು ಅಕರ್ಮ ಅಂತ ಹೇಳೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ ಹಿಂದೆ. ಕರ್ಮದಿಂದ ಕಳಿಸಿಕೊಳ್ತೇವೆ. ಸೊ ನಮಗೆಲ್ಲರಿಗೂ ಸುಸೂತ್ರವಾಗಿ, ಸುಲಭವಾಗಿ, ಅರ್ಥವಾಗಿ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇರುವುದು ಇದೇ ಕರ್ಮಯೋಗ ಅಥವಾ ಭಗವಂತನ ಭಕ್ತಿಯೋಗ. ಇದು ಸುಲಭವಾದ ಮಾತು. ಆದ ಕಾರಣ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ ಶೇರ್ ಮಾಡ್ತೀನಿ. ಪ್ರಶ್ನೆ ಏನು ಹಾಕ್ತಾರೆ ಅರ್ಜುನ ಅಂತ ಹೇಳಿ ನೋಡೋಣ. ಏನ್ ಪ್ರಶ್ನೆ ಹಾಕ್ತಾರೆ ಅರ್ಜುನ 3ನೇ ಅಧ್ಯಾಯದಲ್ಲಿ? ಅರ್ಜುನ ಉವಾಚ ಜ್ಯಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಅರ್ಜುನ ಹೇಳ್ತಾನೆ ಜಾಯಸಿ ಅಂತ ಹೇಳಿದ್ರೆ ಉತ್ತಮವಾದ್ದು. ಯಾವುದು ಉತ್ತಮ? ಕರ್ಮಣೇ ಅಷ್ಟೇ ಮತಾ ಬುದ್ಧಿರ್ಜನಾರ್ದನ. ಅನುವಾದವನ್ನು ನೋಡೋಣ, ಗೊತ್ತಾಗುತ್ತೆ, ಸುಲಭವಾಗಿ ಅರ್ಥ ಆಗುತ್ತೆ. ಶಿಲಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ಹೇಳಿದನು, ಹೇ ಜನಾರ್ದನ, ಹೇ ಕೇಶವ, ಬುದ್ಧಿಯು ಕಾಮ್ಯ ಕರ್ಮಕ್ಕಿಂತ ಉತ್ತಮ ಎಂದು ನೀನು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸುವೆ? ಈ ಬುದ್ಧಿ ಅಂತ ಹೇಳುದು ಯಾಕಂದ್ರೆ ಕೊನೆಗೆ ಏನು ಹೇಳಿದ್ದಾರೆ 2ನೇ ಅಧ್ಯಾಯದಲ್ಲಿ? ಸ್ಥಿತಪ್ರಜ್ಞನಾಗು. ಯಾವುದೇ ದ್ವಂದ್ವಕ್ಕೆ ಒಳಗೊಳ್ಳಬೇಡ ನೀನು. ಆದ್ರೆ ಯುದ್ಧ ಅಂತ ಹೇಳಿದ್ರೆ ದ್ವಂದ್ವ ಅಲ್ವಾ? ಯುದ್ಧ ಅಂತ ಹೇಳಿದ್ರೆ ಒಬ್ಬನನ್ನು ಕೊಲ್ಲಬೇಕು, ಅಯ್ಯೋ ನನಗೆ ಕೊಲ್ಲೋದು ಬೇಡ ಅಂತ ಹೇಳುವ ದ್ವಂದ್ವತೆ ಇರ್ತದೆ. ಸೊ ಈ ಭೌತಿಕವಾಗಿ ನಡೆಯುವಂತಹ ಎಲ್ಲ ವಿಚಾರಗಳಲ್ಲಿ ದ್ವಂದ್ವ ಇರ್ತದೆ. ಆದ ಕಾರಣ ದ್ವಂದ್ವ ಇರುವಂತಹ ಕರ್ಮಕ್ಕಿಂತ ಬುದ್ಧಿಯೇ ಶ್ರೇಷ್ಠ ಅಂತ ನೀನು ಹೇಳುವಾಗ ಈ ಬುದ್ಧಿಯನ್ನೇ ಮಾಡಬೇಕಾದ ನನ್ನನ್ನು, ಅಂದ್ರೆ ನಾನು ಎಲ್ಲಾ ಕರ್ಮವನ್ನ ತ್ಯಜಿಸಿ ನಾನು ಕಾಡಲ್ಲಿ ಹೋಗಿ ಧ್ಯಾನ ಮಾಡಬೇಕು ಅಥವಾ ಜಪ ಮಾಡಬೇಕಲ್ಲ, ಆಗಿರುವಾಗ ನನ್ನನ್ನು ಯಾಕೆ ಈ ಘೋರವಾದ ಯುದ್ಧದಲ್ಲಿ ತೊಡಗಿಸ್ತಿದ್ಯಾ? ಇಂತಹ ಕರ್ಮ ಮಾಡುವಂತ ಯಾಕೆ ಹೇಳ್ತಿದ್ಯಾ? ಯಾಕಂದ್ರೆ 2ನೇ ಅಧ್ಯಾಯದಲ್ಲಿ ಜಾಸ್ತಿ ಏನು ಡಿಸ್ಕಷನ್ ಮಾಡಿದ್ದಾರೆ ಅಂದ್ರೆ ಆತ್ಮ ಮತ್ತು ದೇಹದ ಭಿನ್ನತೆ ತುಂಬಾ ಎಕ್ಸ್ಪ್ಲೇನ್ ಮಾಡಿ ಅದಾದ್ಮೇಲೆ ಸ್ಥಿತಪ್ರಜ್ಞನಾಗು ಅಂತ ಹೇಳಿದ್ದಾರೆ. ಆಮೇಲೆ ನಿಷ್ಕಾಮ ಕರ್ಮಿಯಾಗು ಅಂತ ಹೇಳಿದ್ದಾರೆ. ಆಮೇಲೆ ಕಾಮ್ಯ ಕರ್ಮದ ಬಗ್ಗೆ ಸ್ವಲ್ಪವೇ ಮಾತಾಡಿದ್ದಾರೆ. ಆದ್ರೂ ಕೂಡ ಇಲ್ಲಿ ಆ ಅರ್ಜುನನವರಿಗೆ ಸಂಶಯ ಬರ್ತಾ ಇದೆ. ಯಾಕೆ ಸಂಶಯ ಬರ್ತಾ ಇದೆ ಅಂತ ಹೇಳಿದ್ರೆ, ನಿಜವಾಗಿ ಶ್ರೇಷ್ಠರು ಯಾವಾಗ್ಲೂ ಹೀಗೆ ಚಿಂತೆ ಮಾಡುದು. ಶ್ರೇಷ್ಠರು ಅಂತ ಹೇಳಿದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಯಾರಿಗೂ ತೊಂದರೆ ಕೊಡ್ಲಿಕ್ಕೆ ಬಯಸುವುದಿಲ್ಲ. ಇದು ಅರ್ಜುನನ ಶ್ರೇಷ್ಠತೆಯನ್ನು ತೋರಿಸ್ತದೆ, ವೀಕ್ನೆಸ್ ಅಲ್ಲ ಇದು. ನಮಗೆ ಅನ್ನಿಸ್ತದೆ ಇದು ಅರ್ಜುನನಿಗೆ ವೀಕ್ನೆಸ್ ಅಂತ ಹೇಳಿ. ಇಲ್ಲ, ಆ ವೀಕ್ನೆಸ್ ಅಂತ ಯಾಕೆ ಅನ್ನಿಸ್ತದೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಆ ವೀಕ್ನೆಸ್ ಇದೆ. ಭಗವಂತನ ಭಕ್ತಿಯೇ ಶ್ರೇಷ್ಠತೆ, ಅದನ್ನೇ ಮಾಡ್ತೇನೆ ಅಂತ ಹೇಳಿ ಅರ್ಜುನ ಹೇಳ್ತಿದ್ದಾನೆ. ಬುದ್ಧಿಯೋಗ ಅಂದ್ರೆ ಭಕ್ತಿಯೋಗ ಅಂತ ನಾವು ತಿಳ್ಕೊಂಡಿದ್ದೇವಲ್ಲ, ಅದನ್ನೇ ಮಾಡ್ತೇನೆ ನಾನು. ಇಲ್ಲಿ 2 ವಿಚಾರ, ಬುದ್ಧಿಯೋಗ ಅಂತ ಹೇಳಿದ್ರೆ ಜ್ಞಾನಯೋಗ ಮತ್ತು ಬುದ್ಧಿಯೋಗ ಅಂದ್ರೆ ಭಕ್ತಿಯೋಗ, 2 ತಗೊಳ್ಳಿಕ್ಕೆ ಆಗ್ತದೆ. ಇಲ್ಲಿ ಬುದ್ಧಿಯೋಗ ಅಂತ ಹೇಳಿದ್ರೆ ಎಲ್ಲವನ್ನೂ ಬಿಟ್ಟು ಕರ್ಮವನ್ನು ತ್ಯಜಿಸಿ ಧ್ಯಾನ ಮಾಡಿ ಭಗವಂತನೊಟ್ಟಿಗೆ ಸಮ್ಮಿಲಿತನಾಗುವುದು, ಅದು ಭಕ್ತರಿಗಲ್ಲ, ಭಕ್ತರಿಗಿರುವ ಮಾರ್ಗ ಅಲ್ಲ ಅದು. ಅದಕ್ಕೆ ಹೋದ್ರೆ ಅಲ್ಲಿಂದ ಹಿಂದೆ ಬರುವುದು ತುಂಬಾ ಕಷ್ಟ. ಅಲ್ಲಿ ಯಾವ ಭಗವಂತನ ಪ್ರೀತಿಯೂ ದೊರಕುವುದಿಲ್ಲ, ಭಗವಂತನ ಪ್ರೀತಿಯ ಒಂದು ಸೇವೆಯೂ ನಡೆಯುವುದಿಲ್ಲ, ಭಕ್ತರ ಸಂಬಂಧವೂ ಇರುವುದಿಲ್ಲ. ಅಂತಹ ಒಂದು ಏನ್ ಹೇಳುದು,
ಏನೇ ಟೇಸ್ಟ್ ಇಲ್ಲದಂತಹ ಒಂದು ಮುಕ್ತಿ ಸಿಗುವಂತಹ ಲಕ್ಷಣ ಅದು. ನಮಗೆ ಅದು ಅಗತ್ಯವಿಲ್ಲದಂತಹ ವಿಚಾರ. ಆದ ಕಾರಣ ಆ ವಿಚಾರ ಬೇಡ. ಇಲ್ಲಿ ನೋಡೋಣ, ಭಕ್ತಿಯೋಗದಲ್ಲೇ ನಾನು ಎಲ್ಲವನ್ನು ಬಿಟ್ಟು ಭಗವಂತನ ಭಕ್ತಿಯನ್ನು ಮಾತ್ರ ಒಬ್ಬನಾಗಿ ಮಾಡ್ತೇನೆ, ಕಾಡಿಗೆ ಹೋಗಿ ಜಪ ಮಾಡ್ತೇನೆ ಅಂತ ಹೇಳೋ ಉದ್ದೇಶ ಒಳ್ಳೆಯದೇ. ಅದು ಅದು ಯಾರಿಗೆ? ಆ ಸ್ತರದಲ್ಲಿ ತಲುಪಿದವರಿಗೆ. ಅರ್ಜುನ ಆ ಸ್ತರದಲ್ಲಿ ಇದ್ದಾನಾದ್ರೂ ಅರ್ಜುನನನ್ನ ಕೆಳಗೆ ಬರಿಸಿ ಕೆಳಗಿನ ಸ್ತರದಲ್ಲಿ, ನಮಗೋಸ್ಕರ ಕೆಳಗಿನ ಸ್ತರದಲ್ಲಿ ಆಕ್ಟ್ ಮಾಡ್ಲಿಕ್ಕೆ ಅವರ ಆ ಪಾತ್ರಧಾರಿಯಾಗಿ ನಮಗೆ ತೋರಿಸ್ತಿದ್ದಾರೆ. ಅಂದ್ರೆ ನಾವೆಲ್ಲ ಅಂತಹ ಜ್ಞಾನ ಅಥವಾ ಬುದ್ಧಿಯೋಗಕ್ಕೆ ರೆಡಿ ಇಲ್ಲದ ವ್ಯಕ್ತಿತ್ವದವರು, ನಾವು ಯಾರು ಕೂಡ ರೆಡಿ ಇಲ್ಲ. ಆದ ಕಾರಣ ಅಂತಹ ಸಂಪೂರ್ಣವಾಗಿ ಎಲ್ಲವನ್ನು ಬಿಟ್ಟು ನಾನು ತಪಸ್ಸು ಮಾಡ್ತೇನೆ, ಭಗವಂತನ ಬಗ್ಗೆ ಯೋಚನೆ ಮಾಡ್ತೇನೆ ಅಂತ ಹೇಳಿದ್ರೆ ನಮಗೆಲ್ಲ ಸಾಧ್ಯ ಇಲ್ಲದಂತ ಮಾತು. ಅದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಾರೆ, ನೀನು ಯುದ್ಧ ಮಾಡು ಅಂತ. ಆದ್ರೆ ಅರ್ಜುನ ಕೇಳ್ತಿದ್ದಾನೆ, ಯಾಕೆ ಇಂತಹ ಯುದ್ಧ ಮಾಡೋದು? ಇದೇ ನಮ್ಮ ಅರ್ಜುನ ಅವರದು ಗ್ರೇಟ್ನೆಸ್. ಇಲ್ಲಿ ಅರ್ಜುನ ಎರಡು ಪದವನ್ನು ಉಪಯೋಗಿಸ್ತಾರೆ ಭಗವಂತನಿಗೆ, ಜನಾರ್ದನ ಮತ್ತು ಕೇಶವ ಅಂತ ಹೇಳಿ. ಜನಾರ್ದನ ಮತ್ತು ಕೇಶವ. ಜನಾರ್ದನ ಅಂತ ಹೇಳಿದ್ರೆ ಜನರಿಗೆ ಶ್ರೇಯಸ್ಸು ಕೊಡುವಂತಹ, ಸಂಪೂರ್ಣ ಶ್ರೇಯಸ್ಸನ್ನು ಕೊಡುವಂತಹ ಜನಾರ್ದನ. ಆದ ಕಾರಣ ಭಗವಂತ, ನೀನು ಎಲ್ಲರನ್ನು ಶ್ರೇಯಸ್ಸು ಬಯಸುವವನಲ್ವೇ? ಎಲ್ಲರ ಶ್ರೇಯಸ್ಸನ್ನು ಬಯಸುವವನಾಗಿ ನಾನು ಇವರನ್ನೆಲ್ಲ ಕೊಲ್ಬೇಕು ಅಂತ ಹೇಳ್ತಿದ್ಯಲ್ಲ, ನೀನು ತಪ್ಪಲ್ವಾ ಇದು? ಅಂದ್ರೆ ನನಗೆ ತಪ್ಪು ಅಂತ ಅನ್ನಿಸ್ತಾ ಇದೆ ಅಂತ ಭಗವಂತನಲ್ಲಿ ಹೇಳ್ತಾರೆ. ಅದು ತಪ್ಪಲ್ಲ, ಆದ್ರೆ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಭಗವಂತ ತಪ್ಪು ಅಂತ ಅರ್ಜುನ ಯಾವತ್ತೂ ಹೇಳಲಿಲ್ಲ. ಭಗವಂತನಿಗೆ ಏನ್ ಹೇಳ್ತಿದ್ದಾರೆ ಅರ್ಜುನ ಅಂತ ಹೇಳಿದ್ರೆ, ನನ್ನ ಮನಸ್ಸಿಗೆ, ಅಂದ್ರೆ ನಾನಾ ಲೆವೆಲ್ ಇದ್ದೇನೆ, ಆದ ಕಾರಣ ನನಗೆ ಹಾಗೆ ಅನ್ನಿಸ್ತದೆ ಅಂತ. ಆದ ಕಾರಣ ನಾವು ವೈಷ್ಣವರು ಏನು ಥಿಂಕ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರತ್ತಾದರೂ ಪ್ರಶ್ನೆ ಕೇಳಿದ್ರೆ, ಅಥವಾ ನಾವೀಗ ಯಾವುದೋ ದೊಡ್ಡ ಗುರುಗಳು ಬಂದಿರ್ತಾರೆ, ಮಹಾರಾಜರು ಅಥವಾ ಯಾರಾದ್ರೂ ಬಂದಿರ್ತಾರೆ, ಅವರಲ್ಲಿ ಏನಾದರೂ ಪ್ರಶ್ನೆ ಕೇಳ್ಬೇಕಿದ್ರೆ, ನನಗೆ ನನ್ನ ಲೆವೆಲಲ್ಲಿ ನನಗೆ ಇಷ್ಟು ಗೊತ್ತಿದೆ, ನಾನು ಕೇಳ್ತಾ ಇರೋದು ಸರಿಯಾ ತಪ್ಪಂತ ನನಗೆ ಅರ್ಥ ಆಗ್ತಿಲ್ಲ, ಆದ್ರೂ ನಾನು ಕೇಳ್ತಿದ್ದೇನೆ, ನನ್ನ ದಯತ್ತು ಕ್ಷಮಿಸಿ ಏನಾದ್ರೂ ತಪ್ಪಾದ್ರೆ ಅಂತ ಹೇಳಿ ಆ ರೀತಿಯಲ್ಲಿ ಪ್ರಶ್ನೆ ಕೇಳ್ಬೇಕು. ಅದೇ ರೀತಿಯಲ್ಲಿ ಅರ್ಜುನ ಕೂಡ ನನ್ನ ಲೆವೆಲಲ್ಲಿ ನಾನು ನಿನ್ನ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತ ಹೇಳಿ ನಮಗೆಲ್ಲ ತೋರಿಸ್ಕೊಡ್ತಿದ್ದಾರೆ. ಆದ ಕಾರಣ ಜನಾರ್ದನ ಮತ್ತೆ ಕೇಶವ. ಕೇಶವ ಅಂತ ಹೇಳಿದ್ರೆ ಒಂದು ಉನ್ನತ ಪದ. ಕೇಶವ ಅಂತ ಹೇಳೋದಕ್ಕೆ ಒಂದು ಶಾಸ್ತ್ರದಲ್ಲಿ ಹೀಗಿದೆ, ಯಾರು ಭಗವಂತ ಶಿವ ಈಶ್ವರ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹೇಳ್ತಿದ್ದಾರೆ, ಬ್ರಹ್ಮ ಮತ್ತು ನನ್ನ ಇಬ್ಬರನ್ನು ನೀನೇ ನೋಡಿಕೊಳ್ತಿದ್ಯಾ. ಕ ಇತಿ ಬ್ರಹ್ಮ ಅಂದ್ರೆ ಕ ಅಂತ ಹೇಳುವ, ಇಲ್ಲಿ ಕೇಶವದಲ್ಲಿ ಕ ಅಂತ ಇದೆಯಲ್ಲ, ಕ ಇತಿ ಬ್ರಹ್ಮಣೋ ನಾಮ ಈಶೋ. ಈಶೋ ಅಂತಂದ್ರೆ ಶಿವ. ಈಶೋ ಇತಿ ಸರ್ವದೇಹಿನಾಂ. ಈಶೋ ಇತಿ ಸರ್ವದೇಹಿನಾಂ ಆವಾಂ ಅಂದ್ರೆ ನಾವಿಬ್ಬರು, ಆವಾಂ ತಾವಂಗ ಸಂಭೂತೌ ಅಂದ್ರೆ ನಾನು ಮತ್ತು ಬ್ರಹ್ಮ ಇಬ್ಬರು ನಿನ್ನಿಂದಲೇ ಹೊರಗೆ ಬಂದವರು, ನಿನ್ನಿಂದಲೇ ಬಂದವರು ನಾನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರು? ಶಿವನೇ ಹೇಳ್ತಾ ಇದ್ದಾನೆ ಇಲ್ಲಿ, ಹೇ ಕೃಷ್ಣ, ಹೇ ಕೇಶವ, ನಾನು ಬ್ರಹ್ಮಾದಿ ಎಲ್ಲ ದೇವಾದಿ ದೇವತೆಗಳು ನಿನ್ನಿಂದಲೇ ಹೊರಗೆ ಬಂದಿದ್ದೇವೆ. ಆದ ಕಾರಣ ನಿನ್ನ ಹೆಸರು ಕೇಶವ ಅಂತ ಹೇಳಿ, ಕೇಶವ ಅಂತ ಹೆಸರಿಗೆ ಶಿವ ಹೇಳ್ತಿದ್ದಾರೆ. ಶಿವ ಹೇಳ್ತಾ ಇದ್ದಾರೆ, ಶಿವ ಯಾರ ಬಗ್ಗೆ ಹೇಳ್ತಿದ್ದಾರೆ? ಬ್ರಹ್ಮ ಮತ್ತು ನಾನು ನಿಮ್ಮಿಂದಲೇ ಹೊರಗೆ ಬಂದಿದ್ದೇವೆ. ಆದ ಕಾರಣ ನೀನು ಎಲ್ಲರನ್ನ ಪಾಲನೆ ಪೋಷಣೆ ಮಾಡುವಂತಹ ವ್ಯಕ್ತಿ, ಆದ ಕಾರಣ ಇವರನ್ನೆಲ್ಲ ಯಾಕೆ ಕೊಲ್ಲಿಕ್ಕೆ ಪ್ರಯತ್ನ ಪಡ್ತಿದ್ಯಾ ಅಂತ ಹೇಳಿ ಅರ್ಜುನ ಕೇಳ್ತಾನೆ. ಕೇಶವ ಅಂತ ಹೇಳುವ ಹೆಸರನ್ನ ಸಂಬೋಧಿಸ್ತಾ. ಅನುವಾದಕ್ಕೆ ಹೋಗೋಣ. ಅನುವಾದ ಆಯ್ತು, ಭಾವಾರ್ಥಕ್ಕೆ ಹೋಗೋಣ. ತನ್ನ ಆತ್ಮೀಯ ಗೆಳೆಯನಾದ ಅರ್ಜುನನನ್ನು ಲೌಕಿಕ ದುಃಖ ಸಾಗರದಿಂದ ಉದ್ಧರಿಸಲು ದೇವೋತ್ತಮ ಪರಮ ಪುರುಷನು ಹಿಂದಿನ ಅಧ್ಯಾಯದಲ್ಲಿ ಆತ್ಮದ ಸ್ವರೂಪವನ್ನು ಬಹು ವಿವರವಾಗಿ ವರ್ಣಿಸಿದ್ದ. ಅಂದ್ರೆ ಉದ್ದೇಶ ಭಗವಂತಂದು ಎಂತ ಅಂತ ಹೇಳಿದ್ರೆ, ಎಲ್ಲರಿಗೂ ತನ್ನ ಒಂದು ಅಸ್ತಿತ್ವದ ಅರ್ಥ ಆಗ್ಬೇಕು. ಏನು, ನಾನು ಎಲ್ಲಿ ಹೇಗಿದ್ದೇನೆ, ನಾನು ಯಾಕೆ ಹೀಗೇನೆ ಅಂತ ಹೇಳಿ ಅಸ್ತಿತ್ವದ ಅರಿವಾಗಿ, ನನಗೆ ಇಲ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳುವ ದುಃಖದ ಅರಿವಾಗಿ, ಅದು ಯಾಕೆ ದುಃಖ ಬಂತು ಅಂತ ಹೇಳುದ್ರ ಅರಿವಾಗಿ, ಇದರಿಂದೆಲ್ಲ ಹೊರಗೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳುವುದರ ಬಗ್ಗೆ ಚಿಂತನೆ ಮಾಡುವವನು ನಿಜವಾಗಿ ಭಗವತ್ ಭಕ್ತ. ಅಂದ್ರೆ ಭಗವಂತ ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು ಭಗವದ್ ಭಕ್ತದಿಂದ, ಹೇಗೆ ಇವನು ನನ್ನ ಕಡೆ ಬರ್ತಾನೆ ಅಂತ ಹೇಳಿ.
ಆದ ಕಾರಣ ಭಗವಂತ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆತ್ಮದ ವಿಚಾರದ ಬಗ್ಗೆ, ಆಮೇಲೆ ಭಗವಂತನ ಕಡೆ ಹೇಗೆ ಬರುವುದು ಅಂತ ಹೇಳುದ್ರ ಬಗ್ಗೆ ಒಂದೇ ಕಡೆ ಹೇಳಿದ್ದಾರೆ. ಮತ್ಪರಹ ಅಂತ ಹೇಳಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಅದನ್ನ ಮುಂದೆ ವಿಸ್ತಾರವಾಗಿ ಭಕ್ತಿಯೋಗದ ಅಧ್ಯಾಯ ಬರುವಾಗ ಮಧ್ಯದ 6 ಅಧ್ಯಾಯದಲ್ಲಿ ತುಂಬಾ ವಿಸ್ತಾರವಾಗಿ ಮತ್ಪರಹ ಅಂತ ಹೇಳುವುದನ್ನ ಅರ್ಥ ಮಾಡ್ಕೊಳ್ತೇವೆ ನಾವು. ಅದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್, 6 ಚಾಪ್ಟರ್ಗಳು. ಆದ ಕಾರಣ ಸಾಕ್ಷಾತ್ಕಾರಕ್ಕೆ ಸೂಚಿಸಿದ ಮಾರ್ಗ ಬುದ್ಧಿಯೋಗ ಅಥವಾ ಕೃಷ್ಣ ಪ್ರಜ್ಞೆ. ಹಲವೊಮ್ಮೆ ಕೃಷ್ಣ ಪ್ರಜ್ಞೆ ಎಂದರೆ ಜಡತ್ವ ಎನ್ನುವ ತಪ್ಪು ಗ್ರಹಿಕೆ ಇರುವುದುಂಟು. ಜಡತ್ವ ಅಲ್ಲ ಈ ಕೃಷ್ಣ ಪ್ರಜ್ಞೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಚೇತನ, ಸಂಪೂರ್ಣವಾಗಿ ಆಕ್ಟಿವಿಟಿ ಇರ್ತದೆ. ಈಗ ಜಪ ಮಾಡುದು ಅಂತ ಹೇಳಿದ್ರೆ ಜಡತ್ವವಾ? ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಶಬ್ದವನ್ನು ಕೇಳುದು ಅಂತ ಹೇಳಿದ್ರೆ ಏನು ಜಡತ್ವವಾ? ಇಲ್ಲ, ಇದು ಚೇತನ. ಆ ಒಂದು ಚೈತ್ಯ ರೂಪಿ ಭಗವಂತ ನಮ್ಮ ಕಿವಿಯ ಮುಖಾಂತರ ಒಳಗೆ ಹೋಗಿ ಹೃದಯಕ್ಕೆ ಪ್ರವೇಶಿಸಿ, ಆಮೇಲೆ ಹೃದಯದಲ್ಲಿ ಇನ್ನು ಜಪ ಮಾಡಬೇಕು ಅಂತ ಹೇಳುವ ಭಾವನೆಯನ್ನು ಮತ್ತೆ ಮತ್ತೆ ಜಾಸ್ತಿ ಮಾಡುವಂಥದ್ದು. ಇದು ಕೃಷ್ಣನ ಕೊಳಲಿನ ಒಂದು ಧ್ವನಿ. ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳಿದ್ರು ಭಗವಂತ ಕೃಷ್ಣನಂತ ಕೊಳಲಿನ ಗೋಲೋಕೇರ ಪ್ರೇಮಧಾನ ಹರೇ ನಾಮ ಸಂಕೀರ್ತನ ರತೀನಾ ಜನ್ಮೇನ ಕೇನ ಪಾ. ಆ ನರೋತ್ತಮ ದಾಸ ಠಾಕೂರ್ ಹೇಳ್ತಾರೆ, ಇಂತಹ ಗೋಲೋಕದಿಂದ ಬಂದ ಪ್ರೇಮಧನ. ಯಾಕಂದ್ರೆ ಈ ಕೊಳಲಿನ ನುಡಿಗೆ ನೋಡಿ, ಕೊಳಲಿನ ಹಾಡಿಗೆ ಯಾರೆಲ್ಲ ಬರುದಿಲ್ಲ ಹತ್ರ. ಗೋಪಿಕಾ ಸ್ತ್ರೀಯರು ಬರ್ತಾರೆ, ರಾಣಿಯಂದರು ಬರ್ತಾರೆ, ಗೋಮಾತರು ಬರ್ತಾರೆ, ಪಕ್ಷಿಗಳು, ವನದಲ್ಲಿ ಇರುವರು ಎಲ್ಲರೂ ಕೃಷ್ಣನ ಗಾನಕ್ಕೆ ಮೈಮೆರೆತ್ತಾರೆ. ಎಲ್ಲರನ್ನ ಆಕರ್ಷಿಸುವಂಥದ್ದು ಕೃಷ್ಣನ ಗುಣ, ಕೃಷ್ಣನ ಕೊಳಲಿನ ಗುಣ. ಅದೇ ರೀತಿಯಲ್ಲಿ ಕೃಷ್ಣನೇ ಆದಂತಹ ಕೃಷ್ಣನ ಮಹಾಮಂತ್ರ ಹರೇ ಕೃಷ್ಣ ಮಹಾಮಂತ್ರ ಕೃಷ್ಣನ ಎಲ್ಲ ಪರಿಕರರ ಜೊತೆ ಬರ್ತಾ ಇದೆ ನಮ್ಮ ನಾಲಿಗೆಯಲ್ಲಿ ಕುಣಿಲಿಕ್ಕೆ. ಅಂತಹ ನಾಲಿಗೆಯಲ್ಲಿ ಕುಣಿಯುವಂತಹ ಮಹಾಮಂತ್ರವು ನಮ್ಮ ಕಿವಿಯಿಂದ ಹೋಗಿ ನಮಗೆ ಇನ್ನು ಆ ಮಹಾಮಂತ್ರವನ್ನ ಕೇಳಬೇಕು ಅಂತ ಆಗ್ತದೆ. ಆದ ಕಾರಣ ಅದೊಂದು ಜಡತ್ವ ಅಲ್ಲ, ಅದೊಂದು ನಿಜವಾದ ಒಂದು ಕೈಂಕರ್ಯ ಕೆಲಸ. ಅದು ಭಗವಂತನ ಸೇವೆ ಅಂತ ಹೇಳುದು ಸುಮ್ಮನೆ ಕೂತ್ಕೊಳ್ಳೋದಲ್ಲ, ಕೆಲಸ. ನಾಮವನ್ನ ತೆಕ್ಕೊಳ್ಳೋದು ಕೂಡ ಸೇವೆ, ಹರಿನಾಮ ಸೇವೆ. ಅದು ಆ ಸೇವೆ ಅಂತ ಹೇಳಿದ್ರೆ ಸುಮ್ಮನೆ ಕೂತ್ರೆ ಸೇವೆ ಆಗೋದಿಲ್ಲ, ಕೆಲಸ ನಡಿಬೇಕು. ಕೆಲಸ ಅಂತ ಹೇಳಿದ್ರೆ ನಾಲೆಗೆ ಅಲುಗಾಡುತ್ತದೆ, ಚಿತ್ತ ಸಂಪೂರ್ಣ ಭಗವಂತನಲ್ಲಿ ನೆಲೆಸ್ತದೆ. ಇದೇ ನಿಜವಾದ ಕೆಲಸ. ಸ್ಮರಣ, ಭಗವಂತನ ಸ್ಮರಣ. 3 ವಿಚಾರ ಆಗ್ತದೆ: ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ. ಈ 3 ವಿಚಾರ ಕೂಡ ಆಗ್ತದೆ ಜಪ ಮಾಡುವಾಗ. ಶ್ರವಣಂ, ಕೀರ್ತನಂ, ವಿಷ್ಣೋ ಸ್ಮರಣಂ. ಭಗವಂತ ಕೃಷ್ಣನ ಕೀರ್ತನೆ, ಭಗವಂತ ಕೃಷ್ಣನ ಸ್ಮರಣೆ, ಭಗವಂತ ಕೃಷ್ಣನ ಶ್ರವಣ, ಕೀರ್ತನ, ಆಮೇಲೆ ಸ್ಮರಣ. ಈ 3 ಕೂಡ ಆಗ್ತದೆ. ಅಂತಹ ಅದ್ಭುತವಾದ ಹರೇ ಕೃಷ್ಣ ಮಹಾಮಂತ್ರ ಇದು. ಆದರೆ ಇದು ಜಡತ್ವ ಅಲ್ವಾ? ಹರೇ ಕೃಷ್ಣದ ಮಹಾಮಂತ್ರವು ಜಡತ್ವ ಅಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿರುವ ಯಾವುದೇ ಚೈತನ್ಯವಾದ ಕೆಲಸಗಳು ಕೂಡ ಜಡತ್ವ ಅಲ್ಲ. ಅದು ಚೈತನ್ಯ ರೂಪಿ ಕೆಲಸ ಮಾಡುತ್ತಾ ಇರ್ತದೆ ಎಲ್ಲ ಕಡೆ. ನಿಲ್ಲುವುದು ಅಂತ ಹೇಳಿಲ್ಲ. ಯಾವುದನ್ನು ನಿಲ್ಲಿಸುವುದು ಜ್ಞಾನ ಮಾರ್ಗಿ. ನನಗೆ ಅದು ಬೇಡ ಇದು ಬೇಡ, ಕೂತ್ಕೊಂಡು ಧ್ಯಾನ ಮಾಡ್ತೇನೆ ಅಂತ ಹೇಳುವ ಜ್ಞಾನ ಮಾರ್ಗ ಅದಲ್ಲ. ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಸಂಪೂರ್ಣ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಾಗ ಏನಾಗ್ತದೆ, ನಿಧಾನವಾಗಿ ಈ ಕರ್ಮ ನಮ್ಮಿಂದ ಬಿಚ್ಚಿಕೊಳ್ತದೆ, ಕರ್ಮ ಕಳಚಿಕೊಳ್ತದೆ, ಸಡಿಲವಾಗಿ ಹೋಗ್ತದೆ. ಈಗ ನಾವು ಗಾಡಿಯಲ್ಲಿ ಹೋಗ್ತಾ ಇರುವಾಗ, ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾವುದೋ ಒಂದು ಬೋಲ್ಟ್ ಸಡಿಲಾದ್ರೆ ಹೋಯ್ತದು, ಬೋಲ್ಟ್ ಟಕ್ ಅಂತ ಬಿದ್ದು ಹೋಯ್ತು. ಅಥವಾ ಏನೋ ಒಂದು ಪ್ಲಾಸ್ಟಿಕ್ಕಿನ ಪಾರ್ಟ್ ಅಲ್ಲಿ ಸಡಿಲಾಗಿದೆ, ಅದು ಬಿದ್ದು ಹೋಯ್ತು. ಅದೇ ರೀತಿಯಲ್ಲಿ ನಮಗೆ ಈ ಕಾಮ್ಯ ಕರ್ಮವು ಕಳಚಿಕೊಳ್ತಾ ಹೋಗ್ತದೆ. ನಾವು ಮೊನ್ನೆ ಉದಾಹರಣೆ ಕೊಟ್ಟಿದ್ದೇವಲ್ಲ, ನೀವು ಅದನ್ನು ಕೇಳಿರ್ತೀರಿ, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಯಾವುದಾದ್ರೂ ಹೈಯರ್ ಟೇಸ್ಟ್ ಬರುವಾಗ ಲೋವರ್ ಟೇಸ್ಟ್ ಕಳಚಿಕೊಳ್ತದೆ. ಅದೇ ರೀತಿ ಭಕ್ತಿ ಅಂತ ಹೇಳಿದ್ರೆ ಉತ್ಕೃಷ್ಟವಾದ ಕರ್ಮ. ಆ ಉತ್ಕೃಷ್ಟವಾದ ಕರ್ಮ ಮಾಡುವಾಗ, ಕೃಷ್ಣ ಕರ್ಮ ಮಾಡುವಾಗ ಕೆಳಗಿರುವಂತಹ ಎಲ್ಲ ಕರ್ಮದ ಆಸೆಗಳು, ಬಂಧನವು ನಿಧಾನವಾಗಿ ಕಳಚಿ ಹೋಗ್ತದೆ. ಅದರ ಬಗ್ಗೆ ನಮಗೆ ಕಳಚಬೇಕು ಅಂತ ಹೇಳೋ ಚಿಂತನೆ ಬೇಡ. ಚಿಂತನೆ ಏನ್ ಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ. ಆದ ಕಾರಣ ಇಂತಹ ತಪ್ಪು ಗ್ರಹಿಕೆ ಇರುವ ಮನುಷ್ಯನು ಬಹುಬಾರಿ ಶ್ರೀಕೃಷ್ಣನ ಪಾವನ ನಾಮವನ್ನು ಜಪ ಮಾಡಿ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಸಾಧಿಸಲು ಏಕಾಂತವಾದ ಸ್ಥಳಕ್ಕೆ ಹೋಗಿ ಬಿಡುವುದುಂಟು. ಆಗ್ತದೆ ಹಾಗೆ, ಕೆಲವರು ಮಾಡಬಹುದು. ಆದ್ರೆ ನಮಗೆ ಅದಕ್ಕೆ ಯೋಗ್ಯತೆ ಇಲ್ಲ. ಹರಿದಾಸ ಠಾಕೂರರಿಗೆ ಯೋಗ್ಯತೆ ಇದೆ, ಚೈತನ್ಯ ಮಹಾಪ್ರಭುಗಳಿಗೆ ಯೋಗ್ಯತೆ ಇದೆ, ಅವರ ಭಕ್ತ ರೀತಿಯಲ್ಲಿ ತಗೊಳ್ಳೋದಿದ್ರೆ ಈ ರೀತಿ ಅವರಿಗೆಲ್ಲ. ಶ್ರೀಲ ಪ್ರಭುಪಾದರಿಗೆ ಯೋಗ್ಯತೆ ಇದೆ,
ನಮಗೆ ಈ ಯೋಗ್ಯತೆ ಇಲ್ಲ. ಆದ ಕಾರಣ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ನಿರಂತರವಾಗಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬೇಕು. ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ, ನೋಡಿ ಇಲ್ಲಿ ಶಿಕ್ಷಣವಿಲ್ಲದೆ, ಸರಿಯಾದ ಟ್ರೈನಿಂಗ್ ಸಿಕ್ಲಿಲ್ಲ, ಸರಿಯಾಗಿ ಟ್ರೈನಿಂಗ್ ತುಂಬಾ ವರ್ಷಗಳ ಟ್ರೈನಿಂಗ್ ಸಿಕ್ಕಿದ್ರೆ ಅದು ಮಾಡಬಹುದು, ಇಲ್ಲದ್ರೆ ಇಲ್ಲ. ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಏಕಾಂತ ಸ್ಥಳದಲ್ಲಿ ಕೃಷ್ಣನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಅಂದ್ರೆ ನಾವೆಲ್ಲ ಬಿಟ್ಟು ಹೋಗಿ ಎಲ್ಲೋ ಕೂತ್ಕೊಂಡು ಜಪ ಮಾಡ್ತೇವೆ ಅಂತ ಹೇಳೋದು ಅಪೇಕ್ಷಣೀಯವಲ್ಲ. ಇದು ನಿಮಗೆ ಈಗ ಪ್ರಶ್ನೆ ಬರುವುದು, ಅಯ್ಯೋ ನನ್ನ ಮನೆಯಲ್ಲಿ ಯಾರಿಲ್ಲ, ನಾನು ಒಬ್ಬನೇ ಜಪ ಮಾಡುತ್ತೇನೆ. ಹಾಗಲ್ಲ ಇಲ್ಲಿ ವಿಚಾರ. ಎಲ್ಲ ಬಿಟ್ಟು ಹೋಗುದು, ಎಲ್ಲ ಬಿಟ್ಟು ಜಪ ಮಾಡೋದು, ನಾವು ಎಲ್ಲ ಬಿಟ್ಟು ಹೊರಗೆ ಹೋಗಿ ಎಲ್ಲೋ ಹೋಗಿ ಯಾರ ಸಂಪರ್ಕ ಇಲ್ಲದೆ ಜಪ ಮಾಡೋದಕ್ಕೆ ಇಲ್ಲಿ ಏಕಾಂತ ಜಪ ಅಂತ ಹೇಳ್ತಾರೆ, ಐಕಾಂತಿಕೇ ಭಕ್ತಿ ಅಂತ ಹೇಳ್ತಾರೆ. ಆ ಲೆವೆಲ್ಗೆ ನಾವು ತಲುಪಬೇಕು. ಇಲ್ಲಿ ಅದು ಮಾಡಬಾರ್ದು ಅಂತ ಹೇಳ್ತಿಲ್ಲ ಪ್ರಭುಪಾದರು, ಅದಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಅದನ್ನ ಅರ್ಥ ಮಾಡ್ಬೇಕು. ನಾವು ಇದನ್ನು ಮಾಡಬಾರ್ದು ಅಂತ ಹೇಳಿಲ್ಲ, ಕೊನೆಗಾಗಿ ಇದನ್ನು ಮಾಡುವಂತ ಸ್ಥಿತಿಗೆ ನಾವು ತಲುಪಬೇಕು ಅಂತ ಪ್ರಭುಪಾದರ ಎಕ್ಸ್ಪ್ಲನೇಷನ್. ಆದರೆ ಕೃಷ್ಣ ಪ್ರಜ್ಞೆಯ ಸಿದ್ಧಾಂತದಲ್ಲಿ ಶಿಕ್ಷಣವಿಲ್ಲದೆ ಏಕಾಂತ ಸ್ಥಳದಲ್ಲಿ ಕೃಷ್ಣ ನಾಮ ಜಪ ಮಾಡುವುದು ಅಪೇಕ್ಷಣೀಯವಲ್ಲ. ಹೀಗೆ ಮಾಡುವುದರಿಂದ ಮುಗ್ಧ ಜನರ ಅಗ್ಗದ ಮೆಚ್ಚುಗೆ ಲಭ್ಯವಾಗುವುದು. ಒಂದು 10 ದಿವಸ ಅಷ್ಟೇ ಅವರೇ ನಮಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಓ ನೀವು ಗ್ರೇಟ್ ಗ್ರೇಟ್ ಅಂತ ಹೇಳಿ ಏನು ಕೊಡ್ತಾರೆ, ಅದು ಖುಷಿ ಆಗ್ತದೆ. ಆಮೇಲೆ ನಾವು ಕೆಳಗೆ ಬೀಳ್ತೇವೆ. ಏನು ತಂದು ಹಣ ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ಆಹಾ ಖುಷಿ. ಆಮೇಲೆ ಏನ್ ಮಾಡುದು, ಜಪವೂ ಇಲ್ಲ, ಏನಿಲ್ಲ. ಆ ಹಣ ತಗೊಂಡೋಗಿ ಹೋಗುದು ಎಲ್ಲಿಗೆ, ಎಲ್ಲಿ ಏನು ಸಿಗ್ತದೆ ತಿನ್ಲಿಕ್ಕೆ ಅಲ್ಲಿಗೆ ಹೋಗುದು. ಈ ರೀತಿಯಲ್ಲಿ ಆಗ್ಬಹುದು ನಮ್ಮ ನಾವು ಮಾಡುವಂತಹ ಭಕ್ತಿ. ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು. ಇದು ನೋಡಿ ಎಂತ ಅದ್ಭುತವಾದ್ದು ಅಂತ ಹೇಳಿ. 1ನೇ ಕ್ಲಾಸಿನವನಿಗೆ ಯಾರು PhD ನಾಲೆಜ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. 1ನೇ ಕ್ಲಾಸಿನಲ್ಲಿ ಕಲಿಯೋನಿಗೆ ಯಾರು ಕೂಡ PhD ಜ್ಞಾನ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅಕಸ್ಮಾತ್ ಇದ್ರೆ ಅದು ವಿಚಾರ ಬೇರೆ, ಆದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಯಾರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವನು ಹೋಗುತ್ತಿರುವ 1ನೇ ಕ್ಲಾಸಿನ ಎಲ್ಲಾ ಜ್ಞಾನದಲ್ಲಿ ಅವನು ಎಕ್ಸ್ಪರ್ಟ್ ಆಗಿರ್ಬೇಕು. 1ನೇ ಕ್ಲಾಸ್ನಲ್ಲಿ 1 ಅಂತ ಕಲ್ತ್ರೆ ಅದು ಅವನಿಗೆ ಸರಿಯಾಗಿ ಗೊತ್ತಿರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮಗೆಲ್ಲ ಪ್ರಭುಪಾದರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಿತ್ಯವೂ ನಮಗೆ ಭಗವಂತನ ಮುಖಾಂತರ, ಪ್ರಭುಪಾದರ ಮುಖಾಂತರ ಸಿಕ್ಕಿದಂತಹ ಯಾವ ಯಾವ ಚಟುವಟಿಕೆ ಮಾಡಬೇಕು, ನಮ್ಮದೇ ಲೆವೆಲಲ್ಲಿ ನಮ್ಮ ಗುರುಗಳು ಅಥವಾ ನಮ್ಗೆ ಯಾರ ಮಾರ್ಗದರ್ಶನ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ನಿತ್ಯವೂ ಮಾಡುವಂಥದ್ದನ್ನೇ ಭಗವಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿತ್ಯವೂ ಶಾಲೆಗೆ ಹೋಗ್ತಾರಲ್ಲ 1ನೇ ಕ್ಲಾಸಿನವರು, ನಿತ್ಯವೂ ಶಾಲೆಗೆ ಹೋಗ್ತಾರೆ, ನಿತ್ಯವೂ ಕೇಳ್ತಾರೆ. ಆ ನಿತ್ಯ ಮಾಡುವುದನ್ನ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ದಿವಸ ಶಾಲೆಗೆ ಹೋಗುದಿಲ್ಲ ಅಂತ ಹೇಳಿದ್ರೆ, ಅಯ್ಯೋ ಇವನು ಇವತ್ತು ಕೂಗ್ತಾ ಇದ್ದಾನೆ, ಶಾಲೆಗೆ ಹೋಗುದಿಲ್ಲ ಅಂತ ಖಂಡಿತವಾಗಿ ಅಪ್ಪ ಅಮ್ಮನಿಗೆ ಬೇಜಾರಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ಗುರುಗಳಿಗೆ ಖಂಡಿತವಾಗಿ ನಾವು ಸಾಧನೆ ಮಾಡಲಿಲ್ಲ, ಒಂದು ದಿನವೂ ಸಾಧನೆ ಮಾಡಲಿಲ್ಲ, ಒಂದು ದಿನ ತಪ್ಪಿಸಿದ್ರು ಕೂಡ ತುಂಬಾ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಆ ಒಂದು ನಿತ್ಯ ಮಾಡುವುದೇ, ನಿತ್ಯ ಕಮಿಟ್ಮೆಂಟ್ ಅಂತ ಹೇಳ್ತಾರೆ, ಆ ಕಮಿಟ್ಮೆಂಟೇ ಇಂಪಾರ್ಟೆಂಟ್. ಆದ ಕಾರಣ ನೀವು ಯಾರ್ಯಾರು ಕಮಿಟ್ ಆಗಿಲ್ಲ, ನೀವು ನನಗೆ ಪರ್ಸನಲಿ ಮೆಸೇಜ್ ಮಾಡಬಹುದು. ಯಾಕಂದ್ರೆ ಈಗ ಕೇಳಿದ್ರೆ ನಿಮಗೆ ಮುಜುಗರ ಆಗಬಹುದು. ಆದ ಕಾರಣ ನೀವು ಪರ್ಸನಲಿ ನಿಮ್ಮ ಸ್ಟ್ರಗಲ್ ಅನ್ನ ಹೇಳಿ ಮೆಸೇಜ್ ಮಾಡಿ ನನಗೆ. ಆ ಮೆಸೇಜ್ ಮಾಡಿ ನಿಮಗೆ ಏನಾದ್ರೂ ಕಷ್ಟ ಇದ್ರೆ ನಾವು ಮಾತಾಡೋಣ, ಹೇಗೆ ನಾವು ಮುಂದೆ ಹೋಗ್ಬೋದು ನಮ್ಮ ಈ ಭಕ್ತಿಯಲ್ಲಿ, ಯಾರಿಗೂ ತೊಂದರೆ ಕೊಡದೆ. ಅದು ಇಂಪಾರ್ಟೆಂಟ್. ನಾವು ಭಕ್ತಿ ಶುರು ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಆ ಒಂದು ಚಿಂತನೆ ನಾವು ಹೊರಗೆ ಹಾಕ್ಬೇಕು. ನಾವು ಭಕ್ತಿ ಮಾಡಿದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗ್ತದೆ, ಎಲ್ಲರಿಗೂ ಒಳ್ಳೆ ಆಗ್ತದೆ. ನಮ್ಮ ಕುಟುಂಬದಿಂದ ಹಿಡಿದು ಎಲ್ಲರಿಗೂ, ಹತ್ತಿರಿರುವ ಮನೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಒಂದು ಇಂಪಾರ್ಟೆಂಟ್ ವಿಷಯ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವು ಒಬ್ಬ ಯಾರಾದ್ರೂ ಭಕ್ತ ಆದ್ರೆ ಕೆಳಗಿನ 7 ತಲೆಮಾರು, ಮೇಲಿನ 7 ತಲೆಮಾರಿಗೆ ಮೋಕ್ಷ ಸಿಕ್ಕಿದ ಹಾಗೆ. ಭಕ್ತಿ ಸಿಕ್ಕಿದ ಹಾಗೆ ಅಲ್ಲ, ಮೋಕ್ಷ ಸಿಕ್ಕಿದ ಹಾಗೆ. ಆದ್ರೆ ಭಕ್ತಿ ಸಿಗುವ ಅವಕಾಶ ಕೂಡ ಇರ್ತದೆ. ಮೋಕ್ಷ ಅಂತೂ ಗ್ಯಾರಂಟಿ, ಭಕ್ತಿಯ ಅವಕಾಶ ಕೂಡ ಇರ್ತದೆ. ಇದೇನು ಸುಮ್ಮನೆ ಸಿಗೋ ವಿಚಾರವ? ನೋಡ್ಲಿಕ್ಕೆ ಅಯ್ಯೋ ಇವನು ಸುಮ್ಮನೆ ಅಂತ ಅನ್ಕೊಳ್ತಾ ಇದ್ದೇವೆ. ಇಲ್ಲ, ಇದು ಸುಮ್ಮನೆ ಅಲ್ಲ, ಶಾಸ್ತ್ರ ಪ್ರಮಾಣ ಇದೆ ಇದಕ್ಕೆಲ್ಲ. ಆದ ಕಾರಣ ನಾವು ಇದರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾನು ಕಟ್ಟುನಿಟ್ಟಿನ ಭಕ್ತನಾಗ್ಬೇಕು ಅಂತ ಹೇಳಿ, ಶ್ರದ್ಧೆಯ ಇರುವಂತಹ ಭಕ್ತನಾಗ್ಬೇಕು ಅಂತ ಹೇಳಿ ನಾವು ದೃಢ ಸಂಕಲ್ಪ ಮಾಡ್ಬೇಕು ಮನಸ್ಸಲ್ಲಿ. ನೋಡಿ, ಏನೇ ವಿಚಾರ ಜೀವನದಲ್ಲಿ ನಡೆಯುವಾಗ ನಾವು ಶ್ರದ್ಧೆ ಇಲ್ಲದೆ ಏನೂ ನಡೆಯುವುದಿಲ್ಲ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಮಗೆ ಏನೋ ಒಂದು ರೀತಿಯ ಶ್ರದ್ಧೆ ಬೇಕು ನಮಗೆ. ಅದೇ ರೀತಿಯಲ್ಲಿ ನಮಗೆ ಇದರಲ್ಲೂ ಸ್ವಲ್ಪ ಶ್ರದ್ಧೆಯಿಂದ ಶುರು ಮಾಡೋಣ. ಅದಕ್ಕೆ ನಾವು ಆ ಶ್ರದ್ಧೆಯೇ ಇಂಪಾರ್ಟೆಂಟ್. ಆ ಶ್ರದ್ಧೆಯಿಂದ ನಾವು ಶುರು ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ನಿಧಾನವಾಗಿ ಆ ಶ್ರದ್ಧೆ ಗಾಢವಾಗಿ, ದೃಢವಾಗಿ ನಮಗೆ ಇನ್ನೂ ಜಾಸ್ತಿ ಭಗವಂತನ ಬಗ್ಗೆ
ಪ್ರೇರೇಪಣೆ ಸಿಕ್ತಿ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಆಗ್ತದೆ. ಆಗ ಎಲ್ಲರೂ ಸಹಾಯಕ್ಕೆ ಬರ್ತಾರೆ, ನಮಗೆ ಯಾರು ಸಹಾಯಕ್ಕೆ ಬರುವುದಿಲ್ಲ ಅಂತ ಇಲ್ಲ. ಕೃಷ್ಣ ಕೃಷ್ಣ ಪ್ರಜ್ಞೆ ಅಥವಾ ಬುದ್ಧಿಯೋಗ ಆಧ್ಯಾತ್ಮಿಕ ಪ್ರಗತಿಯ ವಿಜ್ಞಾನದಲ್ಲಿ ಬುದ್ಧಿಯನ್ನು ತೊಡಗಿಸುವುದು ಎಂದರೆ ಕ್ರಿಯಾಶೀಲ ಬದುಕಿನಿಂದ ದೂರವಾಗಿ ಏಕಾಂತ ಸ್ಥಳದಲ್ಲಿ ವ್ರತ ತಪಸ್ಸುಗಳಲ್ಲಿ ನಿರತನಾಗುವುದು ಎಂದೇ ಅರ್ಜುನನು ಭಾವಿಸಿದನು. ಅಂದ್ರೆ ಭಕ್ತಿ ಮಾಡುವುದು ಅಂತ ಹೇಳಿದ್ರೆ ಸುಮ್ಮನೆ ಎಲ್ಲೋ ಹೋಗಿ ಕೂತು ಜಪ ಮಾಡುವುದು ಅಂತ ಅರ್ಜುನ ಕೂಡ ಭಾವಿಸಿದ, ನಾವು ಕೂಡ ಭಾವಿಸ್ತಿದ್ದೇವೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯನ್ನು ನೆಪ ಮಾಡಿಕೊಂಡು ಬುದ್ಧಿವಂತಿಕೆಯಿಂದ ಯುದ್ಧ ಮಾಡುವುದನ್ನು ತಪ್ಪಿಸಲು ಅವನು ಬಯಸಿದ. ನಾವೆಲ್ಲ ನನಗೆ ಜಪ ಉಂಟು, ನಾನು ಸೇವೆಗೆ ಬರುವುದಿಲ್ಲ, ನನಗೆ ಜಪ ಉಂಟು, ನಾನು ಅದು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ರೆ ಎಸ್ಕೇಪಿಸಮ್. ಜಪ 16 ಮಾಲೆ ಮಾಡ್ಲಿಕ್ಕೆ 2 ಗಂಟೆ ಸಾಕು, ಮಿಕ್ಕ ಸುಮಾರು ಗಂಟೆಗಳು ಉಂಟು. ನಾವ್ ಇಡೀ ದಿವಸ ಜಪ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದರೆ ಅದು ಇವನು ನೆಪ, ಯುದ್ಧ ಮಾಡ್ಲಿಕ್ಕೆ ರೆಡಿ ಇಲ್ಲ ಇವನು, ಸುಮ್ಮನೆ ಜಪದ ಹೆಸರು ಹೇಳಿ ಇವನು ಸೇವೆ ಮಾಡೋದ್ರಿಂದ ಎಸ್ಕೇಪ್ ಆಗ್ತಿದ್ದಾನೆ. ಸೇವೆ ಮಾಡುವುದು ಇಂಪಾರ್ಟೆಂಟು. ಸೇವೆ ಮಾಡುವುದು ಅಂದ್ರೆ ವೈಕುಂಠದಲ್ಲಿ ಇರುವುದು, ಭಕ್ತಿ ಮಾಡುವುದು, ಅದರಲ್ಲಿ ಜಪವೂ ಕೂಡ ಬಂತು. ಆದ್ರೆ ಇಡೀ ದಿವಸ ನಾನು ಜಪವನ್ನೇ ಮಾಡ್ತಾ ಇರ್ತೇನೆ, ಬೇರೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ರೆ ಅದು ಮೇಲಿನದ್ದು. ಮೇಲೆ ನಾವು ಈಗಾಗಲೇ ಓದಿದ್ದೇವಲ್ಲ, ಆ ಹಂತದಲ್ಲಿ ಬರ್ತೇವೆ. ಆ ಹಂತದಲ್ಲಿ ನಾವಿಲ್ಲ. ಆ ಹಂತಕ್ಕೆ ನಾವು ಯಾವ ರೀತಿಯ ನಮಗೆ ಅರ್ಹತೆ ಇಲ್ಲ ಆ ಹಂತಕ್ಕೆ. ಆದ ಕಾರಣ ನಾವು ಜಪ ಮಾಡಬೇಕು. 16 ಮಾಲೆ ಜಪ ನಿಯಮಿತವಾಗಿ 1-2 ಗಂಟೆ ತಗೊಂಡು ಮಾಡಬೇಕು. ಅದಾದ ಮೇಲೆ ಸೇವೆ ಮಾಡಬೇಕು. ಆಮೇಲೆ ಸೇವೆ ಇಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಜಪ ಮುಂದುವರಿಸಬೇಕು. ಶ್ರವಣ ಮಾಡಬೇಕು, ಶಿಲ ಪ್ರಭುಪಾದರ ಲೆಕ್ಚರ್ ಅನ್ನು ಕೇಳಬೇಕು, ಶಿಲ ಪ್ರಭುಪಾದರ ಪುಸ್ತಕಗಳನ್ನು ಓದ್ಬೇಕು. ಹೀಗೆ ಇಡೀ ದಿನ ನಮಗೆ ಚಟುವಟಿಕೆ ಇದೆ. 1 ನಿಮಿಷ ಅಲ್ಲ, ಇಡೀ ದಿನ ಚಟುವಟಿಕೆ ಇದೆ. ಆಮೇಲೆ ನಿಮಗೆ ಏನಾದ್ರೂ ಸೇವೆ ಅಗತ್ಯ ಇದ್ರೆ ಫೋನ್ ಮಾಡಿ. ಸೇವೆ ಎಷ್ಟು ಇದೆ ಅಂದ್ರೆ, ನೀವೇನಾದ್ರೂ ಕೇಳಿದ್ರೆ ಸೇವೆ ಇಲ್ಲ ಅಂತಿಲ್ಲ. ನೀವು ಯಾರಾದ್ರೂ ನನಗೆ ಮೆಸೇಜ್ ಹಾಕಿದ್ರೆ ಸೇವೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿ ಸೇವೆ ಇದೆ. ಇಷ್ಟವರೆಗೆ ಯಾರು ಕೇಳಲಿಲ್ಲ, ಅಕಸ್ಮಾತ್ ಕೇಳಿದ್ರೆ ಖಂಡಿತವಾಗಿ ಸೇವೆಗೆ 1 ನಿಮಿಷವೂ ಪುರುಸತ್ತಿ ಇಲ್ಲದಷ್ಟು ಸೇವೆ ಇರ್ತದೆ ನಮಗೆ. ಭಗವಂತನ ಸೇವೆ ಅಷ್ಟಿಷ್ಟಲ್ಲ, ತುಂಬಾ ಇದೆ. ಯಾರಿಗಾದ್ರೂ ಆಸಕ್ತಿ ಇದ್ರೆ ದಯವಿಟ್ಟು ಹೇಳಿ. ಸೇವೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ, ಭಗವಂತನ ಸೇವೆ ಅಂತ ಹೇಳಿದ್ರೆ ಅಷ್ಟು ಸಮಯ ನಾವು ಭಗವಂತನ ಜೊತೆ ಸಂಪರ್ಕದಲ್ಲಿ ಇರ್ತೇವೆ, ಭಗವಂತನ ಸಂಪೂರ್ಣ ಕಣ್ಗಾವಲ್ನಲ್ಲಿ ಇರ್ತೇವೆ ನಾವು. ಅಂತ ಒಂದು ಅವಕಾಶ ನಮಗೆ ಉಂಟು. ಆದ ಕಾರಣ ನನಗೆ ದಯವಿಟ್ಟು ಅದರ ಬಗ್ಗೆಯೂ ತಿಳಿಸಬಹುದು ನೀವು. ಆದರೆ ಶ್ರದ್ಧಾವಂತ ಶಿಷ್ಯನಾದ ಅವನು ಈ ವಿಷಯವನ್ನು ತನ್ನ ಗುರುವಿನ ಮುಂದಿಟ್ಟು ಅತ್ಯಂತ ಯೋಗ್ಯವಾದ ಕಾರ್ಯ ಮಾರ್ಗ ಯಾವುದು ಎಂದು ಪ್ರಶ್ನಿಸಿದ. ಉತ್ತರವಾಗಿ ಶ್ರೀಕೃಷ್ಣನು ಈ 3ನೇ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಅಥವಾ ಕೃಷ್ಣ ಪ್ರಜ್ಞೆಯ ಕಾರ್ಯವನ್ನು ವಿಸ್ತಾರವಾಗಿ ವಿವರಿಸಿದ. ಅಂದ್ರೆ ಈ 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ನಿಷ್ಕಾಮ ಕರ್ಮವನ್ನ ಇನ್ನೂ ಡಿಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಭಗವಂತ. ಇನ್ನು 2ನೇ ಪ್ರಶ್ನೆ ಭಗವಂತಂದು. 2ನೇ ಪ್ರಶ್ನೆ ಮುಂದಿನ ಪ್ರಶ್ನೆ, ಹಿಂದಿನ ಪ್ರಶ್ನೆ. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಮಾಪ್ನುಯಾಮ್. ಅಯ್ಯೋ, ನನಗೆ ಕನ್ಫ್ಯೂಸ್ ಮಾಡ್ತಿದ್ದಿರಲ್ಲ, 2 ವಿಚಾರವನ್ನು ಹೇಳಿ ಮಿಶ್ರವಾದಂತ ವಿಚಾರ, 2 ಮಿಶ್ರವಾದ ವಿಚಾರವನ್ನು ಹೇಳ್ತಾ ನನ್ನ ಬುದ್ಧಿಯನ್ನ ಕನ್ಫ್ಯೂಷನ್ ಮಾಡ್ತಾ ಇದ್ದಿ ಭಗವಂತ. ಆದ ಕಾರಣ ಯಾವ್ದಾದ್ರು ಒಂದು ವಿಷಯವನ್ನು ನೀನು ದೃಢವಾಗಿ ಹೇಳಲ್ಲ ಅಂತ ಹೇಳ್ತಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ, ಯಾವ್ದು ದೃಢವಾಗಿ ತಗೊಳ್ಬೇಕು, ಇದನ್ನ ತಗೊಳ್ಬೇಕಾ ಅದನ್ನ ತಗೊಳ್ಬೇಕು, ನೀನೇ ಹೇಳು ಅಂತ ಹೇಳಿ. ನಮಗೂ ಹಾಗೆ ಆಗ್ತದೆ ಜೀವನದಲ್ಲಿ. ಒಮ್ಮೊಮ್ಮೆ ಭೌತಿಕವಾಗಿ ನಾವು ಹೋಗುವಾಗ ಯಾರಿಗಾದ್ರೂ ಸಜೆಷನ್ ಕೇಳಿದ್ರೆ ಅವ್ರು 2 ಹೇಳ್ತಾರೆ ಅಂತ ಇಟ್ಕೊಳ್ಳೋಣ. 2ಕ್ಕೂ ಒತ್ತು ಕೊಡ್ತಾರೆ, 2 ಹೇಳ್ತಾರೆ. ನಮ್ಗೆ ಯಾವ್ದನ್ನ ತಗೊಳ್ಬೇಕು ಅಂತಲೇ ಅರ್ಥ ಆಗುದಿಲ್ಲ. ಆಗ ನಾವು ಕೇಳ್ತೇವೆ, ಯಾವ್ದಾದ್ರು ಹೇಳಪ್ಪ ನೀನು, 2 ಹೇಳಿ ನನಗೆ ಕನ್ಫ್ಯೂಷನ್ ಮಾಡಬೇಡ, ಒಂದನ್ನು ಹೇಳು ನೀನು ಅಂತ ಹೇಳ್ತೇವೆ. ಅದೇ ರೀತಿ ಭಗವಂತನ ಭಕ್ತ, ಭಗವಂತನನ್ನ ಗುರುವಾಗಿ ಸ್ವೀಕರಿಸಿದಂತಹ ಅರ್ಜುನ ಹೇಳ್ತಾ ಇದ್ದಾರೆ, ಈ ತರ ಎಲ್ಲ 2ನೇ ಅಧ್ಯಾಯದಲ್ಲಿ ಇಷ್ಟೆಲ್ಲ ಶ್ಲೋಕಗಳು ಹೇಳಿ ನನಗಂತೂ ಫುಲ್ ಕನ್ಫ್ಯೂಷನ್ ಆಯ್ತು, ಯಾವ್ದಾದ್ರು ಒಂದನ್ನು ಹಿಡಿದು ಹೇಳಪ್ಪ ನನಗೆ ಭಗವಂತ ಅಂತ ಹೇಳ್ತಿದ್ದಾರೆ. ಆಹಾ, ಎಂತ ಒಂದು ಸಂಬಂಧ ನೋಡಿ ಭಗವಂತಂದು ಭಕ್ತಂದು. ಭಕ್ತನಾದ ಅರ್ಜುನ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಭಗವಂತ. ನಾವು ಹೆದರ್ತಾ ಇದ್ದೇವೆ ನಮ್ಮಲ್ಲಿ ಯಾರು ಕೇಳಲಿಕ್ಕೆ, ಆದ್ರೆ ಭಗವಂತ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಏನ್ ಬೇಕಿದ್ರು ಮಾಡು ನೀನು, ಆದ್ರೆ ನಾನು ಹೇಳುದು ಇದನ್ನು ಅಂತ ಹೇಳ್ತಿದ್ದಾರೆ. ಅಂಥ ವಿಚಾರ ಭಗವಂತ ಅದಕ್ಕೋಸ್ಕರ ಹೇಳುದು ನಮಗೆ. ಭಗವಂತ ಹೇಳಿದ್ರೆ ಭಕ್ತ ಪ್ರಿಯ. ಭಕ್ತನನ್ನು ನೋಡಿದ್ರೆ ಸಾಕು ಭಗವಂತನಿಗೆ. ಭಗವಂತ ಅನ್ಕೊಳ್ತಾನೆ ಭಕ್ತನೇ ನನಗಿಂತ ಮಿಗಿಲು ಅಂತ ಹೇಳಿ. ಅವನ ಮಿಗಿಲಿಲ್ಲ ಭಗವಂತ. ನಾನು ಕೃಷ್ಣ ಅನ್ಕೊಳ್ತಾನೆ, ರಾಧಾರಾಣಿಯೇ ನನಗಿಂತ ಗ್ರೇಟು, ಅರ್ಜುನನೇ ನನಗಿಂತ ಗ್ರೇಟು, ನಾನು ಏನೂ ಅಲ್ಲ ಅಂತ ತಿಳ್ಕೊಳ್ಳುವನು ಭಗವಂತ. ಅದೇ ರೀತಿಯಲ್ಲಿ ನಾವು ಕೂಡ ಅದೇ ಮನೋಭಾವನವನ್ನ ಬೆಳೆಸಿಕೊಳ್ಬೇಕು. ನಾನು ಏನೂ ಅಲ್ಲ. ಎಲ್ಲ ವೈಷ್ಣವರು ಎಷ್ಟು ದೊಡ್ಡವರು ಅವರು, ಭಗವಂತನ ಬಗ್ಗೆ ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ.
ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರನ್ನೆಲ್ಲ ಆ ಜ್ಞಾನವನ್ನೆಲ್ಲ ನಾನು ಪಡ್ಕೊಂಡು ಅವರ ರೀತಿಯಲ್ಲಿ ಅವರಿಗೂ ಸಹಾಯ ಮಾಡ್ತಾ ಅವರ ಸೇವೆ ಮಾಡ್ತಾ ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಅನುವಾದ: ನಿನ್ನ ಸಂದಿಗ್ಧ ಅರ್ಥದ ಮಾತುಗಳಿಂದ ನನ್ನ ಬುದ್ಧಿಗೆ ಮೋಹವು ಕವಿಯುತ್ತಿದೆ. ಆದುದರಿಂದ ದಯವಿಟ್ಟು ನನಗೆ ಅತ್ಯಂತ ಶ್ರೇಯಸ್ಕರವಾದ ಮಾರ್ಗವನ್ನು ನಿಶ್ಚಯವಾಗಿ ತಿಳಿಸು. ಇಲ್ಲಿ ಅರ್ಥ ಮಾಡ್ಬೋದು ನಮಗೆ, ಜ್ಞಾನ ಮಾರ್ಗ ಶ್ರೇಯಸ್ಕರ ಅಲ್ಲ, ಕರ್ಮ ಮಾರ್ಗ ಶ್ರೇಯಸ್ಕರ ಅಂತ ಹೇಳಿ. ಯಾಕೆಂದ್ರೆ ಜ್ಞಾನ ಮಾರ್ಗದಲ್ಲಿ ಏನು ಅಂತ ಹೇಳಿದ್ರೆ ಭಗವಂತನ ನೇರ ಸೇವೆಯ ಅವಕಾಶ ಇಲ್ಲ. ಭಗವಂತನ ನೇರ ಸೇವೆಯ ಅವಕಾಶ ಇಲ್ಲದ ಕಾರಣ ಅದು ಗೌಣ, ಅದಷ್ಟು ಇಷ್ಟ ಇಲ್ಲದ ವಿಚಾರ, ಒಂದು ಆನಂದ ಇಲ್ಲದಂತ ವಿಚಾರ. ಆ ಆನಂದ ಅಂತ ಹೇಳುವಂಥದ್ದು, ಅಲ್ಲಿ ಸಿಗುವ ಆನಂದಕ್ಕೆ ಬ್ರಹ್ಮಾನಂದ ಅಂತ ಹೇಳ್ತಾರೆ, ಲೀನಾನಂದ ಅಂತ ಹೇಳ್ತಾರೆ, ಲೀನವಾಗುವಂತ ಒಂದು ಆನಂದ ಅಷ್ಟೇ. ಆದ್ರೆ ಅಲ್ಲಿ ಸೇವೆಯ ಆನಂದ ಇಲ್ಲ, ಪ್ರೇಮದ ಆನಂದ ಇಲ್ಲ, ಏನೂ ಇಲ್ಲ ಅಲ್ಲಿ. ಇಷ್ಟೆಲ್ಲ ಭಗವಂತನ ಬಗ್ಗೆ ಮಾತಾಡ್ಲಿಕ್ಕೆ ಯಾರ ಹತ್ರ ಮಾತಾಡೋದು? ಅಲ್ಲಿ ಇರುವುದು ನಮಗೆ ಒಂದು ಏನು ಹೇಳುದು, ಅದಕ್ಕೆ ಅಲ್ಲಿ ಒಂದು ಶಕ್ತಿ ಮಾತ್ರ ಇರ್ತದೆ, ಒಂದು ಜ್ಯೋತಿ ಮಾತ್ರ ಇರ್ತದೆ. ಆತ್ಮ ಅಂತ ಹೇಳುವ ಒಂದು ಜ್ಯೋತಿ ಪರಮಾತ್ಮನ ಹೊರಗಿರುವಂತಹ ಒಂದು ಜ್ಯೋತಿಯ ಒಟ್ಟಿಗೆ ಮರ್ಜ್ ಆದ ಮೇಲೆ ಅಲ್ಲಿ ಏನು ಸುಖ? ಅದೇ ಸುಖ ಅಷ್ಟೇ. ಏನು ದುಃಖ ಇಲ್ಲ ಅಂತ ಹೇಳುದೇ ಸುಖ, ಏನು ದುಃಖ ಇಲ್ಲ ಅಂತ ಹೇಳುದು ಮಾತ್ರ ಸುಖ ಅಲ್ಲಿ. ಆದರೆ ನಿಜವಾದ ಸುಖದ ಒಂದು ಅನುಭೂತಿಯೇ ಇರುವುದಿಲ್ಲ. ನಿಜವಾದ ಸುಖ ಅಂತ ಹೇಳಿದ್ರೆ ಈ ಗೋಪಿಕಾ ಸ್ತ್ರೀಯರಿಗೆ, ಗೋಪ ಬಾಲಕರಿಗೆ, ಅರ್ಜುನರಿಗೆ, ಇಂತಹ ಮಹಾನ್ ಭಕ್ತರಿಗೆ ಭಗವಂತನಿಗೊಟ್ಟಿಗೆ ಇರುವಂತಹ ಸಂಬಂಧ, ಶ್ರೀಲ ಪ್ರಭುಪಾದರಿಗೆ, ಆಮೇಲೆ ಉಡುಪಿಯಲ್ಲಿರುವಂತಹ ಕನಕದಾಸರಿಗೆ, ಇವರಿಗೆಲ್ಲರಿಗೆ ಆದಂತಹ ಒಂದು ಸುಖ ಇದೆಯಲ್ಲ ಭಗವಂತನ ನಾಮಸ್ಮರಣೆಯಲ್ಲಿ, ಭಗವಂತನ ಸೇವೆಯಲ್ಲಿ, ಅದು ನಿಜವಾದ ಸುಖ. ಅಂತ ಸುಖಕ್ಕೆ ನಾವು ಕಾಯ್ತಾ ಇರ್ಬೇಕು. ಅಯ್ಯೋ, ಯಾವಾಗ ಸಿಗ್ತದೆ ಈ ಭಗವಂತನ ಭಕ್ತರ ಸಂಗಾತ್ ಸಂಜಾಯತೆ ಕಾಮಂ ಅಂತ ಕೇಳಿದೇವಲ್ಲ, ಈ ಸಂಘಕ್ಕೆ ನಾವು ಕಾಯ್ಬೇಕು. ಯಾವ ಸಂಘ? ಭಗವಂತನ ಭಕ್ತರ ಸಂಘ. ಬೇರೆ ಯಾವ ಸಂಘವು ನಮ್ಮನ್ನು ಎಲ್ಲಿಗೂ ಕರ್ಕೊಂಡು ಹೋಗುದಿಲ್ಲ. ಜ್ಞಾನಿಗಳ ಸಂಘದಿಂದ ನಾವು ದೂರ ಇರಬೇಕು. ನಾವು ಯಾವತ್ತು ಜ್ಞಾನಿಗಳ ಸಂಘದಿಂದ ದೂರ ಇರಬೇಕು. ಜ್ಞಾನಿಗಳ ಸಂಘ ಮಾಡಿದ್ರೆ ನಾವು ನಿಧಾನವಾಗಿ ಆ ಜ್ಞಾನದ ವಿಚಾರಕ್ಕೆ ಥಿಂಕ್ ಮಾಡಿ ನಮಗೆ ಟೈಮ್ ವೇಸ್ಟ್ ಆಗ್ಬಿಡ್ತದೆ. ನಮಗೆ ಇರುವುದು 50 ವರ್ಷ, ಇನ್ನು 30 ವರ್ಷವ 2 ವರ್ಷವ ಗೊತ್ತಿಲ್ಲ. ಇನ್ನು ಜ್ಞಾನ ಮಾಡಿ ನಾವು ಜ್ಞಾನವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಈ ಯುಗಕ್ಕೆ ಅಲ್ಲ ಅದು. ಕಲೋ ಯಧ್ಯಾಯತೆ ವಿಷ್ಣು ತ್ರೇತಾಯಾಮ್ ಯಜತೋ ಮಖೈ ದ್ವಾಪರ್ಯಾಂ ಇನ್ ದ್ವಾಪರ ಯುಗ ಏನ್ ಮಾಡ್ತಾರೆ? ಪರಿಚರ್ಯಾಯಾಮ್, ದ್ವಾಪರೇ ಪರಿಚರ್ಯಾಯಾಮ್ ಕಲೌ ತದ್ ಹರಿಕೀರ್ತನಂ. ಅಂದ್ರೆ ಕಲಿಯುಗದಲ್ಲಿ ಬರೀ ಹರಿಕೀರ್ತನೆಯಿಂದ ಮಾತ್ರ, ಈ ಶ್ಲೋಕ ನನಗೆ ಸರಿಯಾಗಿ ಬಂದಿಲ್ಲ, ಏನೇ ಇರ್ಲಿ, ಈ ಕಲಿಯುಗದಲ್ಲಿ ಹರಿಕೀರ್ತನೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾವುದೇ ಮಾರ್ಗದಿಂದ ಭಗವಂತನ ಪ್ರಾಪ್ತಿ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ಹೇಳ್ತದೆ. ಎಲ್ಲ ಶಾಸ್ತ್ರ ಇಲ್ಲಿ ಹೇಳುದು ಅಂತ ಹೇಳುವಾಗ ಎಲ್ಲ ಒಂದೊಂದು ಶಾಸ್ತ್ರವನ್ನು ಹೇಳ್ತಾ ಇಲ್ಲ, ಮುಖ್ಯವಾದ ಶಾಸ್ತ್ರವಾದಂತಹ ಶ್ರೀಮದ್ ಭಾಗವತ, ವಿಷ್ಣು ಪುರಾಣ, ಈ ರೀತಿಯ ಶಾಸ್ತ್ರಗಳೆಲ್ಲ ಒತ್ತಿ ಒತ್ತಿ ಹೇಳ್ತದೆ. ಕಲಿಯುಗದಲ್ಲಿ ಕಲವು ದೋಷ ನಿಧೇ ರಾಜನ್ ಅಂತ ಹೇಳಿ ಶ್ರೀಮದ್ ಭಾಗವತ ಹೇಳ್ತದೆ. ಕಲಿಯುಗದಲ್ಲಿ ಎಲ್ಲವೂ ದೋಷವೇ ಒಂದು ನಿಧಿಯ ಹಾಗೆ. ಇಲ್ಲಿರುವ ನಿಧಿಯೇ ದೋಷವೇ ನಿಧಿ. ಎಲ್ಲಿ ಹುಡುಕಿದ್ರು ದೋಷವೇ ಸಿಗುದು, ಎಲ್ಲಿ ಅಗ್ದ್ರು ದೋಷವೇ ಸಿಗುದು, ಒಳ್ಳೇದು ಏನು ಸಿಗುದಿಲ್ಲ. ಯಾವ್ದಾದ್ರೂ ಒಬ್ಬನಲ್ಲಿ ಮಾತಾಡಿ ಅಗಲಿಕ್ಕೆ ಶುರು ಮಾಡಿದ್ರೆ ಅವನದ್ದು ಹೇಗಿದ್ಯಪ್ಪ, ಎಲ್ಲಿದ್ಯಪ್ಪ, ಎಲ್ಲಿಂದ ಬಂದಿ, ದೋಷವೇ ಕಾಣುದು ಅವನ ಹತ್ರ. ನಮಗೆ ಒಳ್ಳೇದು ಏನೂ ಇಲ್ಲ. ಕಲೋ ದೋಷ ನಿಧೇ ರಾಜನ್. ಆದ್ರೆ ಒಂದು ದೊಡ್ಡ ವಿಚಾರ ಇದೆ, ಅಸ್ತಿ. ಅಲ್ಲಿ ಇದೆ, ಏನು ವಿಚಾರ ಇದೆ ಕಲಿಯುಗದಲ್ಲಿ? ಏಕಃ, ಒಂದು ಮಹಾಗುಣ. ಕಲೋ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾಗುಣ. ಏನದು ಮಹಾಗುಣ? ಕೀರ್ತನಾದ್ ಏವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೇತ್ ಅಂತ ಹೇಳಿ. ಕೀರ್ತನೆ ಯಾವುದದು ಗ್ರೇಟ್ ಅಂತ ಹೇಳಿದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡುವುದೇ ಒಂದು ಸುಯೋಗ. ಎಲ್ಲರಿಗೂ ಸಿಗ್ತದೆ. ಆ ಎಲ್ಲರಿಗೆ ಅದು ಸಿಕ್ಕಿ ಅದನ್ನು ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಈ ಜನ್ಮ ಮೃತ್ಯು ಜರಾ ವ್ಯಾಧಿ ಚಕ್ರದಿಂದ ಹೊರಗೆ ಬಂದು ಭಗವಂತನ ಸೇವೆಯಲ್ಲಿ ಮನಸ್ಸು ಸ್ಥಿರವಾಗ್ತದೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಒಂದು ಮಹಾಪುಣ್ಯ ಅಂತ ಹೇಳಿದ್ರೆ ಇದೇ ನಮಗೆ ಸಿಕ್ಕಿರುವಂಥದ್ದೇ. ಇದು ನಮಗೆ ಈಗ ಸಿಕ್ಕಿದ್ದು ವೈಡೂರ್ಯವನ್ನು ನಿಜವಾಗಿ ಚೆನ್ನಾಗಿ ಉಪಯೋಗಿಸಿದ್ರೆ ಉತ್ತಮ. ಇಲ್ಲ, ಈ ವೈಡೂರ್ಯ ಬೇಡ ನನಗೆ ಅಂತ ಹೇಳಿ ಬಿಸಾಡಿದ್ರೆ ನಾವೇ ಲೂಸರ್ಸ್, ನಮಗೆ ಅದರಿಂದ ನಷ್ಟ. ಆದ ಕಾರಣ ನಮಗೆಲ್ಲ ಅದು ಸಿಕ್ಕಿದೆ ಈಗಾಗ್ಲೇ. ಅದಕ್ಕೋಸ್ಕರ ನಾವು ಇಂಥ ಮೋಹಕ್ಕೆ ಒಳಗಾಗಬಾರದು. ಯಾವ ಮೋಹಕ್ಕೆ ಒಳಗಾಗಬಾರ್ದು? ಜ್ಞಾನಿಗಳ, ಆಮೇಲೆ ಕರ್ಮಿಗಳ,
ಆಮೇಲೆ ಕರ್ಮಿಗಳು ಇಲ್ಲಿ ಅಂದ್ರೆ ಕರ್ಮಿಗಳು ಅಂತ ಹೇಳಿದ್ರೆ ಯೋಗದವರಲ್ಲ. ಕರ್ಮಿಗಳಂದ್ರೆ ಸುಮ್ಮನೆ ಕೆಲಸ ಮಾಡುದು ಅವರ ಸುಖಕ್ಕೋಸ್ಕರ, ಅದಕ್ಕೆ ಕರ್ಮಿಗಳು ಅಂತ ಹೇಳ್ತಾರೆ. ಕರ್ಮಿಗಳು, ಜ್ಞಾನಿಗಳು, ಆಮೇಲೆ ಅಷ್ಟಾಂಗ ಯೋಗ ಮಾಡುವುದು. ಈಗ ಯೋಗ ಮಾಡಬಾರದು ಅಂತ ಹೇಳಿಲ್ಲ, ಯೋಗ ಮಾಡುದು ಯಾಕೆ ಅಂತ ಇಲ್ಲಿ ಅಷ್ಟಾಂಗ ಅಂತ ಹೇಳುದು ಯಾಕೆ ಅಂತ ಹೇಳಿದ್ರೆ, ಅಷ್ಟಾಂಗ ಒಳ್ಳೆ ಮಾರ್ಗವೇ, ಕೆಟ್ಟ ಮಾರ್ಗ ಅಲ್ಲ. ಜ್ಞಾನ ಮಾರ್ಗವು ಒಳ್ಳೆ ಮಾರ್ಗವೇ, ಆದ್ರೆ ಈ ಯುಗಕ್ಕೆ ಅಲ್ಲ ಅದು. ಆದ ಕಾರಣ ಅವರೊಟ್ಟಿಗೆ ಸೇರಿದ್ರೆ ಸಮಯ ವ್ಯರ್ಥ ಎಂಬ ಉದ್ದೇಶ ಅಷ್ಟೇ ವಿನಃ ಆ ಯೋಗಕ್ಕೆ ನಾವು ಯಾವತ್ತೂ ಆ ನೆಗೆಟಿವ್ ಆಗಿ ಮಾತಾಡುವುದಲ್ಲ. ಅಷ್ಟಾಂಗ ಯೋಗಕ್ಕಾಗ್ಲಿ, ಕರ್ಮಯೋಗಕ್ಕಾಗ್ಲಿ, ಜ್ಞಾನ ಯೋಗಕ್ಕಾಗ್ಲಿ ನಾವು ಯಾವತ್ತೂ ಅದನ್ನ ಕೆಳಗೆ ತರುವಂತ ವಿಚಾರ ಇಲ್ಲ. ಇಲ್ಲಿ ನಮಗೆ ಸಮಯ ಇಲ್ಲ, ಅದಕ್ಕೋಸ್ಕರ ನಾವು ಅವರೊಟ್ಟಿಗೆ ಸೇರಿ ಸಮಯ ವ್ಯರ್ಥ ಮಾಡಬಾರದು. ಆಮೇಲೆ ಯೋಗ ಮಾಡಬಾರದು ಎಂಬ ವಿಚಾರವೂ ಅಲ್ಲ, ಇಲ್ಲಿ ಕರ್ಮ ಮಾಡಬಾರದು ಎಂಬ ವಿಚಾರವಲ್ಲ. ಇಲ್ಲಿ ಯೋಗವು, ಕರ್ಮವು, ಜ್ಞಾನವು ಭಕ್ತಿಗೆ ಅಡಚಣೆಯಾಗಬಾರದು. ನಾನೀಗ ಓದ್ತಾ ಇರುವಂತದ್ದು ಜ್ಞಾನ, ಇದು ಭಕ್ತಿಗೆ ಸುಯೋಗ. ನಾನು ಮಾಡುವಂತಹ ಆಸನ ಭಗವತ್ ಭಕ್ತಿಗೆ ಸಹಾಯ, ನಾನು ಮಾಡುವಂತಹ ಕರ್ಮ ಭಗವತ್ ಭಕ್ತಿಗೆ ಸಹಾಯ. ಆದ್ರೆ ಖಂಡಿತವಾಗಿ ಅಂತಹ ಕರ್ಮವನ್ನು, ಜ್ಞಾನವನ್ನು, ಭಕ್ತಿಯನ್ನು ಮಾಡಬಹುದು. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು. ಈಗ ಕೆಲವರು ಯೋಗ ಅಭ್ಯಾಸ ಮಾಡ್ತಾ ಇರ್ಬೋದು, ಈಗ ನಾನು ಸಹ ಸ್ವಲ್ಪ ಯೋಗ ಅಭ್ಯಾಸ ಮಾಡ್ತೇನೆ. ಯೋಗ ಅಭ್ಯಾಸ ಮಾಡುವಾಗ ನಾನು ಯೋಗ ಕಲ್ತಂತಹ ಒಂದು ಪರಂಪರೆಯಲ್ಲಿ ಅವರು ಹೇಳ್ತಾರೆ, ಆ ಯೋಗ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಭಗವಂತನ ಸೇವೆ ಇನ್ನು ಸಿಗ್ಲಿ ಅಂತ ಹೇಳಿ ಶರೀರದ ಆರೋಗ್ಯವನ್ನ ಇಟ್ಟುಕೊಳ್ಳಿಕ್ಕೋಸ್ಕರ. ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೇನ್ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದ. ಅಂದ್ರೆ ಈ ದೇಹ ಅಂತ ಹೇಳುದು ಬ್ಯಾಡ್ ಬಾರ್ಗೇನ್. ಅಂದ್ರೆ ನಾವು ಈಗ ಅಂಗಡಿಗೆ ಹೋಗಿ ಬಾರ್ಗೇನ್ ಮಾಡ್ತೇವಲ್ಲ, ನಮಗೆ ಈ ಸಿಕ್ಕಿದ ದೇಹ ಬ್ಯಾಡ್ ಬಾರ್ಗೇನ್, ಒಳ್ಳೆ ಬಾರ್ಗೇನ್ ಏನಲ್ಲ. ಆದ್ರೆ ಈ ಬ್ಯಾಡ್ ಬಾರ್ಗೇನ್ ಅನ್ನು ನೋಡ್ಕೊಳ್ಬೇಕಲ್ಲ, ಮ್ಯಾನೇಜ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಯೋಗ ಮಾಡ್ಬೇಕು. ಭಕ್ತರು ಯೋಗ ಮಾಡೋದು ಯಾಕೆ ಅಂತ ಹೇಳಿದ್ರೆ ಈ ಬ್ಯಾಡ್ ಬಾರ್ಗೇನ್ ಅನ್ನ ನೋಡ್ಕೊಳ್ಳಿಕ್ಕೆ. ಕಾರನ್ನ ಡೈಲಿ ಕ್ಲೀನ್ ಮಾಡಿದಾಗೆ, ಕಾರನ್ನ ನಾವು ನಿತ್ಯವೂ ಕ್ಲೀನ್ ಮಾಡ್ತೇವಲ್ಲ, ನಿತ್ಯ ಕ್ಲೀನ್ ಮಾಡಿದೆ, ಮನೆಯನ್ನ ಕ್ಲೀನ್ ಮಾಡುತ್ತೆ, ಅದೇ ರೀತಿಯಲ್ಲಿ ಈ ದೇಹವನ್ನ ಕ್ಲೀನ್ ಮಾಡ್ಲಿಕ್ಕೆ ಯೋಗಾದಿ ವಿಚಾರಗಳನ್ನು ಮಾಡಬಹುದು. ಆಯುರ್ವೇದ, ಯೋಗ ಇಂಥದನ್ನೆಲ್ಲ ಮಾಡಬಹುದು. ಈಗ ನಾವು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡ್ತೇವೆ, ಯಾಕೆ ಮಾಡ್ತಾ ಇದ್ದೇವೆ? ಅದು ಒಂದು ವಿಚಾರ, ಶುದ್ಧ ಆಗ್ಲಿಕ್ಕೆ ನಮ್ಮ ದೇಹವನ್ನ. ಆ ಶುದ್ಧ ಆದ್ರೆ ನಮಗೆ ಭಗವಂತನ ಸೇವೆಯಲ್ಲಿ ಇನ್ನೂ ಚಂದ ಮನಸ್ಸು ಕೂತ್ಕೊಳ್ತದೆ. ಅದೇ ರೀತಿ ನಮ್ಗೆ ಏನಾದ್ರೂ ತೊಂದರೆ ಇದೆ, ಯೋಗ ಆಸನಗಳನ್ನು ಮಾಡಿ ಅಥವಾ ಪ್ರಾಣಾಯಾಮಗಳನ್ನು ಮಾಡಿದ್ರೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಆದ್ರೆ ಶುದ್ಧ ಭಕ್ತರಿಗೆ ಇದು ಯಾವುದರ ಅಗತ್ಯ ಇಲ್ಲ. ಶುದ್ಧ ಭಕ್ತರಿಗೆ ಇದು ಯಾವುದರ ಅಗತ್ಯ ಇಲ್ಲ. ಆದ್ರೂ ಅವರು ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆಯವರಿಗೆ ಎಲ್ಲರಿಗೆ ಒಂದು ಮಾರ್ಗದರ್ಶಿ ಆಗ್ಲಿ ಅಂತ ಹೇಳಿ. ಇಲ್ಲದ್ರೆ ಎಲ್ಲರೂ ಎದುರಾಗಿ ಸ್ನಾನ ಮಾಡದೆ ಎಲ್ಲ ಗಲೀಜು ಮಾಡಿಕೊಂಡು ಎಲ್ಲ ದೂರ ಭಗವಂತನ ಹತ್ತಿರ ಬಿಟ್ಟು ಎಲ್ಲ ದೂರ ಹೋಗ್ತಾರೆ. ಆದ್ರೆ ಶುದ್ಧ ಭಕ್ತರು ಸ್ನಾನ ಮಾಡಿಲ್ಲ ಅಂದ್ರೆ ಅವರ ಮೈಯಿಂದ ಸುವಾಸನೆ, ಸ್ನಾನ ಮಾಡಿಲ್ಲ ಅಂದ್ರೆ ಅವರ ಮೈಯಿಂದ ಸುವಾಸನೆ ಬರ್ತದೆ. ನಾವು ಸ್ನಾನ ಮಾಡಿಲ್ಲ ಅಂದ್ರೆ ಯಾರು ನಮ್ಮ ಹತ್ತಿರವೂ ಬರ್ಲಿಕ್ಕೆ. ಆದ ಕಾರಣ ಇಂಥ ಜ್ಞಾನಿಗಳ, ಕರ್ಮಿಗಳ, ಯೋಗಿಗಳ ಸಂಘವನ್ನ ನಾವು ಆದಷ್ಟು ದೂರ ಇಟ್ಕೊಂಡು ನಾವು ಭಕ್ತರ ಸಂಘವನ್ನ ಜಾಸ್ತಿ ಮಾಡಬೇಕು. ಇದರ ಉದ್ದೇಶ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅರ್ಥ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಇದರಿಂದ ಯಾವ ರೀತಿಯಲ್ಲೂ ಕರ್ಮಿಗಳು, ಜ್ಞಾನಿಗಳು ಅಥವಾ ಯೋಗಿಗಳನ್ನು ನಾವು ದೂರ ಮಾಡಬೇಕು ಅಂತ ಹೇಳಿದ್ರು ಅರ್ಥ ಬೇರೆ ಯಾವುದೂ ಅಲ್ಲ. ಹಿಂದಿನ ಅಧ್ಯಾಯದಲ್ಲಿ ಭಗವದ್ಗೀತೆಗೆ ಪ್ರಸ್ತಾವನೆಯಾಗಿ ಸಾಂಖ್ಯಯೋಗ, ಬುದ್ಧಿಯೋಗ, ಬುದ್ಧಿಯ ಮೂಲಕ ಇಂದ್ರಿಯ ನಿಗ್ರಹ, ನಿಷ್ಕಾಮ ಕರ್ಮ ಇಂತಹ ಹಲವು ಮಾರ್ಗಗಳನ್ನು, ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ಆರಂಭಿಕ ಶಿಷ್ಯನ ಸ್ಥಾನವನ್ನು ವಿವರಿಸಿದೆ. ನಾವು ಈ ಸ್ಥಾನದಲ್ಲಿ ಇದ್ದೇವೆ, ಆರಂಭಿಕ ಶಿಷ್ಯ. ಜಸ್ಟ್ 1ನೇ ಕ್ಲಾಸ್ ಇರ್ಬೋದು ಕೆಲವರು, 5ನೇ ಕ್ಲಾಸ್ ಇರುವವರು ಕೆಲವರು, 2ನೇ ಕ್ಲಾಸ್ನಲ್ಲಿ ಇರ್ಬೋದು ಕೆಲವರು. ಅಂದ್ರೆ ಇನ್ನು ಪ್ರೈಮರಿಯಲ್ಲೇ ಇದ್ದೇವೆ ನಾವು. ಪ್ರೈಮರಿ ಅಂದ್ರೆ 7ನೇ ಕ್ಲಾಸ್ನವರೆಗೆ ಪ್ರೈಮರಿ ಅಂತ ತಿಳ್ಕೊಳ್ಳಿ, ನಂಗೆ ಗೊತ್ತಿಲ್ಲ. 7ನೇ ಕ್ಲಾಸಿನವರೇ ಇದ್ದೇವೆ ನಾವು, 7ನೇ ಕ್ಲಾಸಿನ ಕೆಳಗೆ ಇದ್ದೇವೆ. ಆದ ಕಾರಣ ನಾವು ಯಾರು ನಾನು ದೊಡ್ಡವ ಅಂತ ಹೇಳುವವರಲ್ಲ ಯಾರು. ನಾವೆಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಷ್ಟೇ. ಆದ ಕಾರಣ ಈ ಶಿಷ್ಯನ ಸ್ಥಾನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಆ ಶಿಷ್ಯನ ಸ್ಥಾನ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಭಗವಂತನ ಭಕ್ತರಿಗೆ ಶರಣಾಗುವುದು, ಅದೇ ಶಿಷ್ಯನ ಸ್ಥಾನ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಅಂತ ಹೇಳ್ತೇನೆ. ಪ್ರಣಿಪಾತ, ಪರಿಪ್ರಶ್ನ, ಸೇವ, ಇದು 3 ಭಕ್ತನ ಲಕ್ಷಣ. ಪ್ರಣಿಪಾತ ಅಂತ ಹೇಳಿದ್ರೆ ಭಗವಂತನ ಗುರು, ಭಗವಂತನ ಬಗ್ಗೆ ಹೇಳುವಂತಹ ಗುರುವಿಗೆ ಸಂಪೂರ್ಣವಾಗಿ ಸರೆಂಡರ್ ಆಗುದು ಪ್ರಣಿಪಾತ. ಆಮೇಲೆ ನಾವು ಎಷ್ಟಷ್ಟು ಕೆಳಗಿನ ಮಟ್ಟದಲ್ಲಿ ನಿಂತುಕೊಂಡು ಪ್ರಶ್ನೆ ಕೇಳುದು. ಅಯ್ಯೋ ನನಗೆ ಗೊತ್ತಿಲ್ಲ, ಇದನ್ನು ಕೇಳ್ತಾ ಇದ್ದೆ, ದಯವಿಟ್ಟು ಉತ್ತರ ಕೊಡಿ ಗುರುಗಳೇ ಅಂತ ಹೇಳುದು. ಪರಿಪ್ರಶ್ನೆಯನ್ನ ಸೇವೆ. ಆಮೇಲೆ ಎಷ್ಟಾಗ್ತದೆ ಸಂಪೂರ್ಣ ಸೇವೆಯಲ್ಲಿ ತೊಡಗೋದು. ಇದಕ್ಕೆಲ್ಲ ಕೃಷ್ಣನೇ ತೋರಿಸಿಕೊಂಡಿದ್ದಾರೆ. ಭಗವಂತ ಕೃಷ್ಣನೇ ಸಾಂದೀಪನಿ ಮುನಿಯನ್ನು ಗುರುವಾಗಿ ಸ್ವೀಕರಿಸಿ ಏನೆಲ್ಲ ಮಾಡಬೇಕು ಅಂತ ತೋರಿಸಿದ್ದಾರೆ. ರಾತ್ರಿ ಕಾಡಿಗೆ ಹೋಗಿ ಏನೆಲ್ಲ ಮಾಡಿದ್ದಾರೆ ಅಲ್ವಾ? ಅದು ನಿಮಗೆ ಕತೆ ಗೊತ್ತಿರ್ತದೆ. ಮುಂದೆ ಹೋಗ್ತೀನಿ. ಇವನ್ನು ವ್ಯವಸ್ಥಿತವಾಗಿ ನಿರೂಪಿಸಲಿಲ್ಲ. ಕ್ರಿಯೆ ಅಂದ್ರೆ ಅಲ್ಲಿ 2ನೇ ಅಧ್ಯಾಯದಲ್ಲಿ ವ್ಯವಸ್ಥಿತವಾಗಿ ಇಲ್ಲ ಅಂತ
ನಮ್ಗೆ ಗೊತ್ತಾಗಿದೆ. ವ್ಯವಸ್ಥಿತವಾಗಿಲ್ಲ ಅಂದ್ರೆ ಅಲ್ಲಿ ಇಲ್ಲಿ ತುಂಬಾ ವಿಚಾರಗಳನ್ನ ಭಗವಂತ ಹೇಳಿದ್ದಾರೆ, ನಮಗೆ ಅರ್ಥ ಆಗುದಿಲ್ಲ ನಮ್ಮ ಸಾಮಾನ್ಯ ವ್ಯಕ್ತಿಗಳಿಗೆ. ಕ್ರಿಯೆ ಮತ್ತು ಗ್ರಹಿಕೆ ಸಾಧ್ಯವಾಗಲು ಇನ್ನೂ ವ್ಯವಸ್ಥಿತವಾಗಿ ಮಾರ್ಗದ ರೂಪುರೇಷೆಯನ್ನು ಕೊಡಬೇಕು. ತಪ್ಪು ಗ್ರಹಿಕೆ ಇಲ್ಲದೆ ಸಾಮಾನ್ಯ ಮನುಷ್ಯನೂ ಇವನ್ನು ಸ್ವೀಕರಿಸುವುದು ಸಾಧ್ಯವಾಗುವಂತೆ ಗೊಂದಲಮಯವೆಂದು ಕಾಣುವ ಈ ವಿಷಯವನ್ನು ಸ್ಪಷ್ಟಪಡಿಸಲು ಅರ್ಜುನನು ಬಯಸಿದನು. ಯಾಕೆ? ಸಾಮಾನ್ಯ ಮನುಷ್ಯನಿಗೆ ಕೂಡ ಇದು ಅರ್ಥ ಆಗ್ಬೇಕು ಅಂತ ಹೇಳಿ ಈ ಪ್ರಶ್ನೆಯನ್ನ ಭಗವಂತ ಅರ್ಜುನನ ಮುಖಾಂತರ ಕೇಳುವ ಹಾಗೆ ಮಾಡಿದ್ದಾರೆ. ಅರ್ಜುನನ ಮುಖಾಂತರ ಈ ಪ್ರಶ್ನೆ ಬರುವ ಹಾಗೆ ಭಗವಂತ ಮಾಡಿದ್ದು ಯಾಕೆ? ನನ್ನಂತಹ ಸಾಮಾನ್ಯ ವ್ಯಕ್ತಿಗೆ ಕೂಡ ಇದೆಲ್ಲ ಕ್ಲಿಯರ್ ಆಗಲಿ, ಸಂಪೂರ್ಣವಾಗಿ ಭಗವತ್ ಪ್ರಜ್ಞೆ ಸಿಗ್ಲಿ ಎಂಬ ದೃಷ್ಟಿಕೋನದಿಂದ. ಆಹಾ, ಈ ಭಗವದ್ಗೀತೆ ಸಿಕ್ಕಿದ್ದು ಬಂದದ್ದೇ ಅದಕ್ಕೆ. ಭಗವಂತನ ಒಂದು ಪ್ರೀತಿ ಅದು ನಮ್ಮ ಮೇಲೆ. ಇದು ಪ್ರೀತಿಯ ಒಂದು ಲೆಟರ್ ನಮಗೆ. ಭಗವದ್ಗೀತೆ ಅಂತ ಹೇಳಿದ್ರೆ ಭಗವಂತನ ಲವ್ ಲೆಟರ್ ನಮಗೆ. ನಾವು ಬೇರೆ ಯಾರ್ದೋ ಲವ್ ಲೆಟರ್ಗೆ ಕಾಯ್ತಾ ಇರ್ತೇವೆ. ಅಯ್ಯೋ, ನನ್ನ ಅಪ್ಪ ನನ್ನನ್ನು ಪ್ರೀತಿ ಮಾಡ್ಲಿ, ಅಮ್ಮ ನನ್ನನ್ನು ಪ್ರೀತಿ ಮಾಡ್ಲಿ, ಮಗ ನನ್ನನ್ನು ಪ್ರೀತಿ ಮಾಡ್ಲಿ, ನಾಯಿ ನನ್ನನ್ನು ಪ್ರೀತಿ ಮಾಡ್ಲಿ, ಬೆಕ್ಕು ನನ್ನನ್ನು ಪ್ರೀತಿ ಮಾಡ್ಲಿ ಅಂತ ಕಾಯ್ತಾ ಇರ್ತೇವೆ. ಇಲ್ಲಿ ಭಗವಂತ ನೇರ ಪ್ರೀತಿಯ ಸಂದೇಶ ನಮಗೆಲ್ಲ ಕೊಟ್ಟು 1 ಗಂಟೆ 2 ಗಂಟೆ ಇದನ್ನು ಚರ್ಚೆ ಮಾಡುವ ಹಾಗೆ ನಮಗೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರಲ್ಲ, ಇದು ಗ್ರೇಟ್ ಅಲ್ವಾ? ಅದು ಶುದ್ಧ ಭಕ್ತರ ಕೈಯಿಂದ, ಶ್ರೀಮದ್ ಅಂದ್ರೆ ಪ್ರಭುಪಾದರ ಕೈಯಿಂದ ನಮಗೆ ಇದು ಸಿಗುವ ಹಾಗೆ ಮಾಡಿದ್ದಾರೆ. ಮಾತಿನ ಚಮತ್ಕಾರದಿಂದ ಅರ್ಜುನನಿಗೆ ಗೊಂದಲವನ್ನುಂಟು ಮಾಡುವುದು ಕೃಷ್ಣನ ಉದ್ದೇಶವಲ್ಲದಿದ್ದರೂ ಅರ್ಜುನನಿಗೆ ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆಯು ನಿಷ್ಕ್ರಿಯತೆಯೇ ಅಥವಾ ಕ್ರಿಯಾಶೀಲತೆಯೇ ಎಂಬುದು ಅರ್ಥವಾಗಲಿಲ್ಲ. ಅಂದರೆ ಕರ್ಮವನ್ನು ನಿಲ್ಲಿಸುವುದಾ ಅನ್ನ ಕರ್ಮವನ್ನ ಭಗವಂತನ ಸೇವೆಯಲ್ಲಿ ನಿಯೋಜಿಸುವುದಾ ಅಂತ ಅರ್ಥ ಆಗ್ತಿಲ್ಲ. ಎಂದರೆ ಭಗವದ್ಗೀತೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳ ಬಯಸುವ ಎಲ್ಲ ಗಂಭೀರ ಅಭ್ಯಾಸಿಗಳಿಗಾಗಿ ಅರ್ಜುನನು ತನ್ನ ಪ್ರಶ್ನೆಗಳ ಮೂಲಕ ಕೃಷ್ಣ ಪ್ರಜ್ಞೆಯ ಮಾರ್ಗವನ್ನು ಸ್ಪಷ್ಟಪಡಿಸುತ್ತಿದ್ದಾನೆ. ಯಾರಿಗೆ ಭಗವತ್ ಪ್ರಜ್ಞೆಯನ್ನ ಬೆಳೆಸಬೇಕು ಅಂತ ಆಸೆ ಇದೆಯೋ ಅವರಿಗೋಸ್ಕರ ಅರ್ಜುನ ಈ ಎಲ್ಲ ಪ್ರಶ್ನೆಯನ್ನ ಕೇಳಿ ಅವರ ಜೀವನದಲ್ಲಿ ಬರುವ ಎಲ್ಲ ಸಂಶಯವನ್ನ ನಿವಾರಣೆ ಮಾಡಿ ಪ್ರಜ್ಞೆಯಲ್ಲಿ ಮುಂದೆ 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 ಹೋಗದೆ ಸ್ಟಾಪೇ ಇಲ್ಲ ಅಂತ ಸ್ಟಾಪ್ ಇಲ್ಲದ ಭಕ್ತಿಯ ಕಡೆಗೆ ಹೆಲ್ಪ್ ಮಾಡ್ಲಿಕ್ಕೆ ಅರ್ಜುನ ಗುರುವಾಗಿ ನಮಗೆ ನಿಂತಿದ್ದಾರೆ. ನಮಗೆ ಅರ್ಜುನನೇ ಗುರು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಭಗವದ್ಗೀತೆ ಅರ್ಥ ಆಗ್ಬೇಕಿದ್ರೆ ಅರ್ಜುನನ ಹಾಗೆ ನಾವು ಅರ್ಜುನನನ್ನ ಗುರುವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಇಲ್ಲಿಗೆ ನಿಲ್ಸೋಣ ಇವತ್ತು ಈ ಶ್ಲೋಕ. ನೆಕ್ಸ್ಟ್ ಭಗವಂತ ಏನು ಉತ್ತರ ಕೊಡ್ತಾರೆ ಇವರ ಈ 2 ಪ್ರಶ್ನೆಗೆ. ಅರ್ಥ ಆಗ್ತಿಲ್ಲ ನನಗೆ, ಕರ್ಮ ಜ್ಞಾನ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಿ ನೀವು, ನನಗೆ ಏನು ಅರ್ಥ ಆಗ್ತಿಲ್ಲ, ಯಾವ್ದಾದ್ರು ಒಂದನ್ನು ನೀನು ಸತ್ಯವಾಗಿ ಹೇಳು ಅಂತ ಹೇಳಿ ಕೇಳ್ತಿದ್ದಾರೆ. ಒಂದು ಹೇಳಪ್ಪ ಅಂತ ಹೇಳ್ತಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಏನು ಅಂತ ಹೇಳಿ ನಾಳೆ ನೋಡೋಣ. ಏನಾದ್ರೂ ಪ್ರಶ್ನೆ ಇದ್ರೆ ಇವತ್ತು ಸ್ವಲ್ಪ ಚರ್ಚೆ